ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ITBT ಸಿಟಿ ಅಂತ ಕರಿತೀವಿ ಬೆಂಗಳೂರಿಗೆ. ನೋಡಿ, ಬೆಂಗಳೂರು ಜೀವನ ಇಲ್ಲ ಅಂತ ಹೇಳಿ ನಂಬಿ ಬಂದಿರುವಂಥ ಜನರಿಗೆ ಜೀವನವನ್ನು ಕೊಟ್ಟಿರುವಂಥ ನಮ್ಮ ಬೆಂಗಳೂರು. ಏನೇ ಇರಲಿ, ಒಟ್ಟು ಬದುಕನ್ನು ಕಟ್ಟಿಕೊಳ್ಳುವಂಥ ಆ ನಗರ ಸ್ಥಳ ಅಂತ ಹೇಳಿದರೆ ಅದು ಬೆಂಗಳೂರು. ಆದರೆ ಇದ್ದಕ್ಕಿದ್ದಾಗಿ ಇಲ್ಲೊಂದು ದಂಪತಿ ಈಗ ಬೆಂಗಳೂರು ಸೇಫ್ ಅಲ್ಲ, ಇಲ್ಲಿ ಬದುಕೋದಕ್ಕೆ ಭಾಳ ಕಷ್ಟ ಇದೆ ಅಂತ ವಿಡಿಯೋವನ್ನು ಮಾಡಿ ರಾಜ್ಯವನ್ನು ತೋರಿಸಿದ್ದಾರೆ. ಅಂದರೆ ಬೆಂಗಳೂರನ್ನು ಬಿಟ್ಟು ಹೋಗಿರುವಂಥ ದಂಪತಿ 2 ವರ್ಷಗಳ ಹಿಂದೆ ಬೆಂಗಳೂರಲ್ಲೇ ಇರ್ತಾರೆ, ಇಲ್ಲೇ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥ ಈ ದಂಪತಿ ಇದ್ದಕ್ಕಿದ್ದಾಗೆ ಈ ರೀತಿ ವಿಡಿಯೋ ಮಾಡಿ ಇಡೀ ವಿಶ್ವಕ್ಕೆ ಈ ರೀತಿಯಾಗಿ ತೋರಿಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿ ಇದೆ, ಅದನ್ನು ಒಪ್ಕೊಳ್ಳೋಣ, ಹೊಗೆ ಜಾಸ್ತಿ ಇದೆ, ಅದನ್ನು ಒಪ್ಕೊಳ್ಳೋಣ. ಬಟ್ 2 ವರ್ಷದಿಂದ ನೀವು ಇಲ್ಲೇ ಇದ್ಕೊಂಡು ಇಲ್ಲೇ ಅನ್ನ ನೀರು ಇಲ್ಲೇ ಇದ್ದು ಎಲ್ಲ ಜೀವನವನ್ನು ಮಾಡಿ ಇದೀಗ ಬೇಡ ಅಂತ ಹೇಳಿದಾಗ ಈ ರೀತಿಯಾಗಿ ತಿಂದಿರುವಂಥ ಅನ್ನಕ್ಕೆ ತಿಂದಿರುವಂಥ ಮನೆಗೆ ದ್ರೋಹ ಬಗೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಹೇಳಿ. ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಮುಚ್ಕೊಂಡು ಹೋಗಬಹುದಾಗಿತ್ತು. ಬಟ್ ಈ ರೀತಿಯ ಸ್ಟೇಟ್ಮೆಂಟ್ಗಳು ಎಲ್ಲೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಹಾಗಾದರೆ ಬೆಂಗಳೂರಿನ ಪರಿಸ್ಥಿತಿ ಅಂದರೆ ಬೆಂಗಳೂರು ಸದ್ಯಕ್ಕೆ ಸೇಫ್ ಇಲ್ವಾ? ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನ ಕೊಡುಗೆ ಎಂಥದ್ದು, ಯಾವ ಯಾವ ಕ್ಷೇತ್ರದಲ್ಲಿ ಬೆಂಗಳೂರಿನ ಕೊಡುಗೆ ಆಗಿದೆ? ಜೊತೆಗೆ ಈ ರೀತಿಯ ವಿಡಿಯೋ ಒಂದು ಹರಿದಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಬೆಂಗಳೂರಿಗೆ ಬೈಗುಳ, ಟೆಕ್ಕಿ ದಂಪತಿ ಗರಂ. ಯಾಕೋ ಗೊತ್ತಿಲ್ಲ, ಹೊರ ರಾಜ್ಯದವರ ಹಾವಳಿ ಅಂತೂ ಮಿತಿ ಮೀರ್ತಾ ಇದೆ ಅಂತ ಅನ್ಸುತ್ತೆ. ಬೆಂಗಳೂರು ಬಗ್ಗೆ, ಕರ್ನಾಟಕ ಬಗ್ಗೆ ಏನು ಬೇಕಾದರೂ ಹೇಳ್ಬೋದು ಅನ್ನೋ ಈ ರೀತಿಯ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂಥೇಳಿ. ಅನ್ಯ ರಾಜ್ಯಗಳ ಟೆಕ್ಕಿಗಳಿಗೆ ಬೇವಾಯ್ತಾ ಬೆಂಗಳೂರು ಅನ್ನುವಂಥ ಪ್ರಶ್ನೆ. ಸೊ ಅಂದು ಓದಿ ಇವತ್ತು ಉದ್ಯೋಗ ಹಿಡಿದು ಬದುಕನ್ನ ಕಟ್ಟಿಕೊಂಡಿದ್ದವರು ಸೊ ಇವತ್ತು ಟ್ರಾಫಿಕ್ ಅಲರ್ಜಿ ಅಂಥೇಳಿ ಭಾರಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಐ ಹೇಟ್ ಬೆಂಗಳೂರು ಅಂಥೇಳಿ ಈ ಟೆಕ್ಕಿ ದಂಪತಿ ವಿಡಿಯೋ ಮಾಡಿ ಹೋಗಿರುವಂಥದ್ದು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಸಹವಾಸ ಬೇಡ ಅಂಥೇಳಿ ಈಗ ಕೇರಳದ ಟೆಕ್ಕಿ ದಂಪತಿ ಹೇಳಿರುವಂಥದ್ದು. ಬೆಂಗಳೂರು ನಮ್ಮನ್ನ ಕೊಲ್ತಿದೆ ಅಂತ ಈ ದಂಪತಿ ಆರೋಪ ಮಾಡಿದೆ. ಸೊ ಕೇರಳ ಮೂಲದ ಜೀವನ್ ಮತ್ತು ಅಪರ್ಣಾ ದಂಪತಿಯ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮೊದಲು ಇವರಿಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಡಿ, ಬೆಂಗಳೂರಿಗೆ ಬಾ ಅಂತ ಹೇಳಿದ್ದು ಯಾರು? ಸೊ ಹೋಗುವಾಗ ಮುಚ್ಕೊಂಡು ಹೋಗಬಹುದಾಗಿತ್ತು. ಆದರೆ ಈ ರೀತಿಯ ಸ್ಟೇಟ್ಮೆಂಟ್ಗಳು, ಈ ರೀತಿಯ ಹೇಳಿಕೆಗಳು ಸಹಜವಾಗಿ ಇನ್ವೆಸ್ಟ್ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಇದು ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ವಿಡಿಯೋ ಹರಿದಾಡ್ತಾ ಇಲ್ಲ, ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ. ಈಗ ಬೆಂಗಳೂರಲ್ಲಿ ಕೆಲವೊಂದು ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಇರಬಹುದು, ಬಟ್ ಇಡೀ ಬೆಂಗಳೂರು ಸರಿ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೀವಿ. ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕಾಗತ್ತೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಯಾಲಿಟಿ ಬಗ್ಗೆ ಮಾತನಾಡ್ತೀವಿ. ಬೆಂಗಳೂರು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ, ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತಾ ಇರುವಂಥ ಈ ರಾಜ್ಯದ ಸರ್ಕಾರ ಇದಕ್ಕೆಲ್ಲ ಈ ರೀತಿ ಹೇಳಿಕೆಗಳಿಂದ ಏನಾದರೂ ಎಫೆಕ್ಟ್ ಆಗತ್ತಾ ಅಂತೇಳಿ. ಪ್ರಮುಖವಾಗಿ ಇಡೀ ದೇಶದಲ್ಲೇ ಒಂಥರ ಮಾದರಿ ಆಗ್ತಾ ಇರುವಂಥ ರಾಜ್ಯ, ಬಟ್ ಇದ್ದಕ್ಕಿದ್ದಾಗ ಈ ರೀತಿ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. IT ರಫ್ತಿನಲ್ಲಿ ಮೊದಲ ಸ್ಥಾನ ಇದೆ, ಕೈಗಾರಿಕೆ ಬೆಳವಣಿಗೆ ನಿರಂತರವಾಗಿ ನಡೀತಾ ಇದೆ. ಅಂದರೆ ಪ್ರಮುಖವಾಗಿ GST ವಿಚಾರ ಅಂತ ಬಂದಾಗ ಅಭಿವೃದ್ಧಿಯಲ್ಲಿ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಮುಂದುವರಿತಾ ಇದ್ರೂ ಕೂಡ ಈ ರೀತಿಯ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ. ಸೊ ಈ ದಂಪತಿಗೆ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಅಂಥೇಳಿ ಹೊರ ರಾಜ್ಯದವರು ಬಂದು 2 ವರ್ಷಗಳ ಕಾಲ ಇಲ್ಲೇ ಇದ್ದು ಎಲ್ಲವನ್ನ ಮಾಡಿ ಯಾವುದೋ ಬಿಸ್ನೆಸ್ ಇತ್ತಂತೆ, ಆಮೇಲೆ ಇಬ್ಬರು ಸೇರ್ಕೊಂಡು ಕೆಲಸವನ್ನು ಮಾಡ್ತಿದ್ರು. ನಮ್ಮ ವ್ಯೂವರ್ಸ್ಗೋಸ್ಕರನೋ ಅಥವಾ ಏನೋ ಗೊತ್ತಿಲ್ಲ, ಅವರ ಯಾವ ಕಾರಣವನ್ನು ಇಟ್ಕೊಂಡು ಈ ರೀತಿಯಾಗಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿಗೆ ಬೆಂಗಳೂರು ತಲುಪಿದೆಯಾ ಅನ್ನುವಂಥ ಚರ್ಚೆ ಈಗ. Breathing issues and allergies. An eye who doesn't even catch a cold is always coughing and sneezing. We fixed our lifestyle by eating healthy, exercising daily, but the real problem was something else. People say Bangalore has fresh air and great weather, but does it really? During Feb, we checked the AQI and it was 297. This is equivalent to smoking 15 cigarettes a day. To test this, we bought an air purifier in just the condition in just 3 months and see the amount of dust our scooter gathers despite being inside the building. So we had to take a decision. We are moving out of Bangalore. Our job and our friends are here, but we have to put our health first. Check the AQI near you and please wear a mask while you go out. Share this with all the Bangaloreans as they deserve to know the truth. No one sees it coming. Welcome to day 9 of Let's Find Out. We're 27, working in corporate and have been living in Bangalore for more than 2 years. We loved Bangalore for its weather, but things changed. We started falling sick.
I developed breathing issues and allergies. An eye who doesn't even catch a cold is always coughing and sneezing. We fixed our lifestyle by eating healthy, exercising daily, but the real problem was something else. People say Bangalore has fresh air and great weather, but does it really? During Feb, we checked the AQI and it was 297. This is equivalent to smoking 15 cigarettes a day. To test this, we bought an air purifier in just the condition in just 3 months and see the amount of dust our scooter gathers despite being inside the building. So we had to take a decision. We are moving out of Bangalore. Our job and our friends are here, but we have to put our health first. Check the AQI near you and please wear a mask while you go out. Share this. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪರಿಸರ ತಜ್ಞರಾಗಿರುವಂತಹ ಪ್ರಕೃತಿ ಪ್ರಸನ್ನ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೇನೆ ನೀರಾವರಿ ತಜ್ಞರಾಗಿರುವಂತಹ ವಿಜಯ್ ರಾಜ್ ಶಿಷ್ಯೋದ್ಯ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ಪ್ರಕೃತಿ ಪ್ರಸನ್ನ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸ್ತಿದೆ? ಈಗ ನಾವು ಈ ವಿಡಿಯೋನ ನಾವು ಎರಡು ರೀತಿ ತೊಗೋಬೇಕಾಗುತ್ತೆ. ಓಕೆ, ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಅವರು ಬಂದಿದ್ದರು ಇದ್ದರು ಎಲ್ಲ ಆಯ್ತು, ಓಕೆ ಫೈನ್. ಓಕೆ, ಅವ್ರಿಗೆ ಗೊತ್ತಾಯಿತು ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಇಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗಿದೆ ಗೊತ್ತಾಯಿತು. ಗೊತ್ತಾದಾಗ ಅವ್ರ ಪಾಡಿಗೆ ಅವ್ರು ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದನ್ನು ನಾವು ಒಂದು ಬೇರೆ ಥರ ತೊಗೊಂಡಿದ್ದೆ ಆಗಿದ್ದರೆ, ಓಕೆ, ಒಂದು ಗಿಚ್ಚನ್ನ ಹಚ್ಚಿ ಹೋಗಿದ್ದಾರೆ. ಓಕೆ, ಅದು ಪ್ರಪಂಚ ಸುಡಿಯೋದಕ್ಕೂ ಮುಂಚೆನೇ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಅವ್ರು ಹೇಳಿರೋದ್ರಲ್ಲಿ ಯಾವ್ಯಾವ್ದು ಪಾಯಿಂಟ್ಸ್ ಕರೆಕ್ಟ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಥಿಂಗ್ ಅವ್ರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಟ್ರಾಫಿಕ್. ನಾವು ಒಪ್ಕೊಳ್ಳೋಣ ನಮ್ಮ ಮಾತಿದೆ ಎಕ್ಸಾಂಪಲ್. ಓಕೆ, ಟ್ರಾಫಿಕ್ ಏನಾಗ್ತಿದೆಯಪ್ಪ ಅಂತಂದರೆ, ಪ್ರತಿಯೊಬ್ಬರು ಮ್ಯಾನೇಜ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರೋದು ಆ್ಯಕ್ಚುಲಿ ಇದು ಹೇಳಬೇಕಂತಂದರೆ. ಎಕ್ಸ್ಪೆಷಲಿ ನಮ್ಮ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಸಾಹೇಬ್ರು ಇರ್ಬೋದು, ಇವರೆಲ್ಲ ತುಂಬ ತುಂಬ ಒಳ್ಳೆಯವರಿದ್ದಾರೆ. ಬಟ್ ನಾನು ಹೇಳಿದ್ದೆ, ಅವ್ರು ಒಳ್ಳೆತನ ಏನಾಗಬೇಕಾಗಿದೆ ಅಂತಂದರೆ, ಡೇ ಬೈ ಡೇ ವರ್ಗದಲ್ಲಿ ಹಾಗೇ ಒಬ್ಬ DCPಗೆ ಶಿಫ್ಟ್ ಆಗಬೇಕು ಅವ್ರದ್ದು ಒಳ್ಳೆತನ. DCPಯಿಂದ ACPಗಳಿಗೆ ಬರಬೇಕು, ACPಯಿಂದ ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಬರಬೇಕು. ನೀವು ಇವತ್ತೇ ನೋಡಿ, ನಾನು ಜಸ್ಟ್ ನೀವು ಬಿಲೀವ್ ಇಟ್ ಆರ್ ನಾಟ್, ಬೆಂಗಳೂರು ಕ್ಲಬ್ಬಿಂದ ನೀವು ಇಲ್ಲಿಗೆ ಬರಬೇಕು ಅಂತಂದರೆ ಮಿನಿಮಮ್ ಯು ಬಿಲೀವ್ 35 ಮಿನಿಟ್ಸ್ ಆಯಿತು. ಅಲ್ಲಿ 3 ಸ್ಕೂಲ್ ಬರ್ತವೆ. ಓಕೆ, ಆ ಸ್ಕೂಲ್ಗಳಿಗೆ ಪಿಕಪ್ ಡ್ರಾಪ್ ಅಂತಂದೇಳಿ ಎಲ್ಲ ವೆಹಿಕಲ್ಗಳು ಕಂಟಿನ್ಯೂ ನಿಂತ್ಕೊಂಡಿದ್ದಾವೆ. ಅವ್ರು ಆ ವೆಹಿಕಲ್ಗಳು ನಿಂತ್ಕೊಳ್ಳೋದಕ್ಕೆ ಮಿನಿಮಮ್ ಒಂದು 5,000 ಗಾಡಿಗಳು. ಆಮೇಲೆ ಯಾರೂ ಟ್ರಾಫಿಕ್ಕಲ್ಲಿ ಗಾಡಿ ಆಫ್ ಮಾಡಲ್ಲ ಇವಾಗ. ಓಕೆ, ಆ ಗಾಡಿ ಆಫ್ ಮಾಡಲ್ಲ, ಅದ್ರದ್ದು ಗಾಡಿ ಆನಲ್ಲೇ ಇರುತ್ತೆ. ಆ ಆನಲ್ಲಿರೋದ್ರಿಂದ ಎಷ್ಟು ಪೊಲ್ಯೂಷನ್ ಆಗುತ್ತೆ ಅನ್ನೋದು ಯೋಚನೆ ಮಾಡಿ. ಆ ಪೊಲ್ಯೂಷನ್ ಇನ್ನೇನಾಗುತ್ತೆ, ಎಲ್ಲ ಕಡೆಗೆ ಹಬ್ಬುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟು. ಆಮೇಲೆ ಇವತ್ತಿನ ಪರಿಸ್ಥಿತಿ ಇನ್ನೊಂದು ಏನಾಗಿದೆ ಅಂತ, ಆ ಒಂದು ಟ್ರಾಫಿಕ್ ನೀವೇನಾದರೂ ಕಂಟ್ರೋಲ್ ಮಾಡಿದ್ರಿ ಅಂತ ಅಂದರೆ ಆ 35 ಮಿನಿಟ್ಸ್ ಹೋಗೋದು ಉಳಿತಾ. ಜಸ್ಟ್ ಇಟ್ ಇಸ್ 5 ಮಿನಿಟ್ಸ್ ಮಾರ್ಗ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆ ಪರಿಸ್ಥಿತಿಲಿ ನಾವು ಫಸ್ಟ್ ಟ್ರಾಫಿಕ್ನ ಅವಾಯ್ಡ್ ಮಾಡಲೇಬೇಕಾಗಿದ್ದಂಥ ವ್ಯವಸ್ಥೆ ಮಾಡಬೇಕು ಆ್ಯಕ್ಚುಲಿ. ಅಲಾಂಗ್ ವಿತ್ತು ಇಲ್ಲಿ ನೋಡಿ, ಇವ್ರು ಇನ್ನೊಂದು ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತ ಅಂದರೆ, ಪ್ರತಿಯೊಬ್ಬರು ಒಂದೊಂದು ಮನೇಲಿ ಮಿನಿಮಮ್ 3-4 ಗಾಡಿಗಳಿದ್ದಾವೆ. ಓಕೆ, ಪೊಲಿಟಿಷಿಯನ್ ಮನೇಲಂತೂ ಹೇಳ್ಬೇಕಂತ ಅಂದರೆ, ಇವರು ಒಬ್ಬೊಬ್ಬರು ಒಂದೇ ಕಡೆಗೆ ಹೋಗ್ಬೇಕು ಅಂತಂದ್ರೂ ಅವ್ರವ್ರ ಇಂಡಿವಿಜುವಲ್ ಕಾರೇ ತೊಗೊಂಡು ಹೋಗಬೇಕು, ಬೇರೆ ಕಾರ್ ತಗೊಂಡು ಹೋಗಂಗಿಲ್ಲ. ಯಾವತ್ತು ನೀವು ಪ್ರೈವೇಟಿಂದ ಪಬ್ಲಿಕ್ಕಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಶಿಫ್ಟ್ ಆಗ್ತಿರೋ ಅವತ್ತು ನೀವೇನಾದ್ರೂ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಹೇಳ್ತಾ ಇರೋದಂದರೆ ಅವರು ಕೊಟ್ಟಿರುವಂಥ ಸರ್ಕಾರಕ್ಕೆ ಎಚ್ಚರಿಕೆನಾ? ಹೌದು, 100% ಎಚ್ಚರಿಕೆನೇ. ಇದನ್ನ ಎಚ್ಚರಿಕೆ ಅಂತಲೇ ತೊಗೋಬೇಕು. 100% ಎಚ್ಚರಿಕೆ ಅಂತ ತೊಗೋಬೇಕು. ಯಾಕಂದರೆ ಅವ್ರಿಗೆ ನೀಟಾಗಿ ತೋರಿಸ್ತಾ ಇದ್ದಾರೆ, ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ಏನೇನಿತ್ತು, ಹೇಗಿತ್ತು, ಮುಂದೆ ಏನಿತ್ತು, ಆಮೇಲೆ ಏನಾಯಿತು ಅಂತ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಗೊತ್ತಾಗ್ತಿದೆ. ಇವತ್ತು ನಾವು ಇಲ್ಲಿ ನೋಡ್ರಿ, ನೀವು ಎಲ್ಲಾದರೂ ಒಂದು ಥಿಕ್ಕೆಸ್ಟ್ ಏರಿಯಾ, ಡೆನ್ಸ್ ಏರಿಯಾದಲ್ಲಿ ನಿಂತ್ಕೊಂಡು ಉಸಿರಾಟ ತೊಗೊಳ್ರಿ, ಅದೇ ನೀವು ಯಾವ್ದಾದ್ರು ಕಾಡಿಗೆ ಹೋಗಿ ಉಸಿರಾಟ ತೊಗೊಳ್ರಿ, ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಈ ಡಸ್ಟ್, ಈ ರೋಡಲ್ಲಿ ಡಸ್ಟ್ ಅನ್ನೋದು ಎಷ್ಟು ಹಜಾರ್ಡಸ್ ಪ್ರಾಬ್ಲಮ್ ಅಂತಂದರೆ, ನೀವು ಇಲ್ಲಿಕ್ಕಿನೂ ಪಾಪ ಸುಮ್ನಹಳ್ಳಿ ಜಂಕ್ಷನ್ನು ಆ ಕಡೆಯಿಂದ ಅಲ್ಲಿ ಹೋಗ್ತಾ ಇರ್ರಿ, ಒಂದೇ ಒಂದು ಬಸ್ ಹೋದರೆ ಅದೆಷ್ಟು ಡಸ್ಟ್ ಎದ್ದಾಳುತ್ತೆ ಅಂತಂದರೆ ಅದನ್ನೆಲ್ಲ ಡಸ್ಟ್ ಚೆನ್ನಾಗಿ ಕುಡಿತಾರೆ. ಓಕೆ, ಆಬ್ವಿಯಸ್ಲಿ ಆ ರೋಡನ್ನು ಕ್ಲೀನ್ ಮಾಡ್ಬೇಕಂತ ಒಂದು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಅಧಿಕಾರಿಗಳ ವರ್ಗದವರಿಗೆ ಮತ್ತು ಜನನಾಯಕರು ಅಂತ ಅನಿಸ್ಕೊಂಡಿರೋ ನಮ್ಮ ಮಹಾನುಭಾವರಿಗೆ. ಒಂದು ಸಾರಿ ಆ ರೋಡಲ್ಲಿ ಇವ್ರ ವೆಹಿಕಲ್ 5 ನಿಮಿಷ ನಿಂತ್ಕೋಬೇಕು. ಆಮೇಲೆ ಮಿನಿಮಮ್ ಅಂತ ಅಂದರು ರೋಡ್ ಕಟಿಂಗ್ ಮಾಡ್ತಾರೆ. ಒಂದು ರೋಡ್ ಕಟಿಂಗ್ ಮಾಡಿದ್ರು ಅಂತ ಅಂದರೆ ಅಲ್ಲಿನೂ 6 ತಿಂಗಳವರೆಗೂ ಆ ರೋಡ್ ಕಟಿಂಗಿಗೆ ಇದನ್ನ ಹಾಕಲ್ಲ. ಅದು ಕೂಡ ಆಯಿತು ಅಂತಂದರೆ ಅಲ್ಲೇನಾಗ್ತದೆ, ಡಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದರಲ್ಲೂ ಡಸ್ಟ್ ಯಾವಾಗ ಎದ್ದೇಳುತ್ತೋ 100% ಪ್ರಾಬ್ಲಮ್ ಉಂಟಾಗೇ ಆಗುತ್ತಲ್ಲ ಸಾಮಾನ್ಯ ಪ್ರಜೆಗೆ, ಅದು ಉಂಟಾಗುತ್ತೆ. ಈ ಪರಿಸ್ಥಿತಿಲಿ ನಾವು ಹೋಗ್ತಾ ಇದ್ದೀವಿ. ವಿಜಯ್ ಸರ್, ಬೆಂಗಳೂರು ಸೇಫ್ ಇದೆಯಾ ಇಲ್ಲ? ಸರ್, ಬ್ಯಾಂಗ್ಳೂರು ಸೇಫ್ ಆಗಿದೆ ಸರ್. ಅಂದರೆ ಏನಾಗುತ್ತೆ, ಈಗ ಎಲ್ಲರೂ ಕಂಪ್ಲೇಂಟ್ಸೇ ಮಾಡ್ತಾರೆ ಹೊರತು ಅವ್ರವ್ರ ಜವಾಬ್ದಾರಿಯನ್ನು ಮಾಡ್ತಾ ಇಲ್ಲ. ಈಗ ಅವರು ಅದನ್ನು ಕಂಪ್ಲೇಂಟ್ ಮಾಡಿಬಿಟ್ಟು ದೊಡ್ಡದಾಗಿ
ಒಂದು ಪ್ರೊಜೆಕ್ಟ್ ಮಾಡಿಬಿಟ್ಟು ಹೋಗ್ಬಿಟ್ರು. ಬಟ್ ವಾಟ್ ಈಸ್ ದೇರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ? ಈಗ ನಾವೇನು ಮಾಡಿದ್ವಿ ಅನ್ನೋದು ಅವ್ರದ್ದೊಂದು ವೀಡಿಯೋದಲ್ಲಿ ನೋಡ್ಬೋದು. ಅವರು ಪ್ರಕೃತಿ ಅವರು ಪ್ರಸನ್ನ ಅವ್ರು ಹೇಳ್ದಂಗೆ ಇಬ್ಬರೇ ಒಂದು ಕಾರಲ್ಲಿ ಓಡಾಡ್ತಾ ಇದ್ರು. ಹೌ ಮಚ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಈಗ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ನಂದು ಒಂದು ಕರ್ತವ್ಯ ಅಂತ ಇದೆಯಲ್ಲ, ಬರೀ ಹಾಳಾಯಿತು ಅಂತ ಬರೀ ಹೇಳ್ತಾನೆ ಇದ್ದರೆ ನಮ್ಮದೂ ಕಾಂಟ್ರಿಬ್ಯೂಷನ್ ಇದೆ. ಬರೀ ಸರ್ಕಾರ ಒಂದೇ ಏನೂ ಮಾಡೋಕ್ಕಾಗಲ್ಲ, ನಾವೂ ಅದಕ್ಕೆ ಸ್ಪಂದಿಸಬೇಕು. ಸೊ ನಾವು ಎಷ್ಟು ಸ್ಪಂದಿಸ್ತಾ ಇದ್ದೀವಿ? ನಾವು ಒಬ್ಬೊಬ್ರು ಅವ್ರು ಹೇಳ್ದಂಗೆ ಒಬ್ಬೊಬ್ಬರೇ, ಈಗ ನೀವು ಇಲ್ಲಿ ಕೆಳಗೆ ಹೋಗಿ ಇಳಿದು ನೋಡಿದರೆ ಒಬ್ಬೊಬ್ಬರೇ ಒಂದೊಂದು ಕಾರಲ್ಲಿ ಹೋಗ್ತಾ ಇರ್ತಾರೆ. ಸೊ ಆರ್ ಯೂಸಿಂಗ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು? ನಾವು ಎಷ್ಟು ಗಿಡಗಳು ಹಾಕ್ತಾ ಇದ್ದೀವಿ? ಈಗ ಗಾಳಿ ಚೆನ್ನಾಗಿಲ್ಲ ಅಂತೀವಿ. ಧೂಳಾಗೋದಕ್ಕೆ ಏನು ಗಿಡಗಳು ಹಾಕ್ತಾ ಇದ್ದೀವ? ನಾವು ಸ್ವಂತ ಎಷ್ಟು ಮರ ಹಾಕಿದ್ದೀವಿ? ಬರೀ ನಾವು ಯಾರು ಮಾಡಬೇಕು? ಈಗ ಇದನ್ನು ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತ ಬರೀ ನಾವು ಸರ್ಕಾರಕ್ಕೆ ಹೇಳೋದ? ಸರ್ಕಾರ ಹಾಕಿರೋ ಮರವನ್ನು ಕಿತ್ತಾಕ್ತೀವಿ. ನಮ್ಮ ಮನೆ ಮುಂದೆ ಮರ ಇರಬಾರ್ದು. ಈಗ ನಾವು ಎಷ್ಟೋ ಕಡೆ, ನಾನು ಪ್ರಕೃತಿ ಸರ್ ಮರ ಹಾಕಕ್ಕೆ ಹೋಗ್ತೀವಲ್ಲ, ಬರೀ ಅವ್ರ ಮನೆ ಮುಂದ್ಗಡೆ ಎಲೆ ಬೀಳುತ್ತೆ ಅನ್ನೋದಕ್ಕೆ ನಮಗೆ ಯಾವುದು ನಮ್ಮ ಅಶೋಕ ಪಿಲ್ಲರ್ ರೋಡಲ್ಲಿ ನಮ್ಮ ಹತ್ರ ಹೊಡೆದಾಡಕ್ಕೆ ಬಂದಿದ್ರು. ಬರೀ ಏನು ಅಂದರೆ ಅವ್ರ ಮನೆ ಮುಂದೆ, ಅವ್ರ ಮನೆಯದು ಅಂಗಳ ಅಲ್ಲ ಅದು, ರೋಡಿಗೆ ನಾವು ಗಿಡ ಹಾಕ್ತಾ ಇದ್ದಿದ್ದ ಗಿಡಕ್ಕೆ ನಮ್ಮ ಮನೆ ಮುಂದೆ ಎಲೆ ಬೀಳುತ್ತೆ ಅನ್ನೋಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರು. ಅಂಥ ಜನ ಇರಬೇಕಾದ್ರೆ ನೀವು ಹೌ ಡು ಯು ಎಕ್ಸ್ಪೆಕ್ಟ್ ದಟ್ ಟು ಹ್ಯಾಪನ್? ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವ್ರು ಮಾತಾಡ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಯಾರು ಹೊಣೆ? ನಾವು ಈಗ ಅದೇ ಆಯಿತು, ಈಗ ನಾವೇನಾಗಿದೆ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದೆ, ಅದಕ್ಕೆ ಯಾಕೆ ಸ್ಟ್ರಿಕ್ಟಾಗಿ ನಾರ್ಮ್ಸ್ ಫಾಲೋ ಮಾಡಲ್ಲ? ಡಸ್ಟ್ ಪೊಲ್ಯೂಷನ್ ಎಲ್ಲಿಂದ ಆಗ್ತಾ ಇದೆ? ಮೆಜಾರಿಟಿ ಆಫ್ ದ ಡಸ್ಟ್ ಪೊಲ್ಯೂಷನ್ ಕಮ್ಸ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಸೈಟ್ಸ್. ಈ ಕನ್ಸ್ಟ್ರಕ್ಷನ್ ಡೆಬ್ರೀಸ್ ವಿಳುವಾರಿ, ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಾದ್ರೆ ಇದು ನೆಟ್ಸ್ಗಳು ಹಾಕ್ಕೊಂಡ್ಬಿಟ್ಟು ಮಾಡೋದಾಗಲಿ, ಆಮೇಲೆ ವಾಟರ್ ಸ್ಪ್ರೇ ಮಾಡಬೇಕು. ಅದನ್ನು ಏನಾಗುತ್ತೆ, ಆ ಡಸ್ಟ್ ಇರುತ್ತಲ್ಲ ಅದನ್ನು ನೀರು ಸ್ಪ್ರೇ ಮಾಡಿಬಿಟ್ಟು ಇದು ಮಾಡಬೇಕು. ಯಾರು ಮಾಡಲ್ಲ, ಅದನ್ನು ಕಂಟ್ರೋಲಿಗೂ ತೊಗೊಳ್ಳಲ್ಲ. ಸೊ ನಾವು ಇದನ್ನು ಸ್ಟ್ರಿಕ್ಟ್ ಪಾಲಿಸಿ ಎಲ್ಲ ಇದೆ. ನಿಮಗೆ ಬ್ಯೂಟಿಫುಲ್ ಪಾಲಿಸೀಸ್ ಮಾಡಿದ್ದಾರೆ. ಆ ಪಾಲಿಸಿನ ಫಾಲೋ ಸ್ಟ್ರಿಕ್ಟಾಗಿ ಮಾಡ್ತಾಯಿಲ್ಲ ಅಷ್ಟೇ. ಅದನ್ನು ಮಾಡಿದರೆ ಬ್ಯಾಂಗ್ಳೂರ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್ ಟು ಲೀವ್. ಯಾಕೆ ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ? ಬಿಕಾಸ್ ಬ್ಯಾಂಗ್ಳೂರ್ ಇಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಟು ಲೀವ್ ಇನ್. ದ ಕ್ಲೈಮೇಟ್ ವಿಚ್ ಬ್ಯಾಂಗ್ಳೂರಲ್ಲಿರೋವಂಥ ಕ್ಲೈಮೇಟು ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ನಿಮಗೆಲ್ಲೋ ಯಾವ್ದಾದ್ರು ಒಂದು ಹಿಲ್ ರೆಸಾರ್ಟಿಗೆ ಹೋಗಬೇಕು, ಅಂಥ ಕ್ಲೈಮೇಟು ಬ್ಯೂಟಿಫುಲ್ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಫ್ಯಾನ್ ಬೇಕಿಲ್ಲ. ನಿಮಗೆ ಇಡೀ ಯಾವುದೇ ನೀವು ರಾಜ್ಯಕ್ಕೆ ಅಥವಾ ಯಾವುದೇ ಸಿಟಿಗೆ ಹೋದ್ರೂ ಈ ಥರ ಪರಿಸ್ಥಿತಿ ಇಲ್ಲ. ಆಮೇಲೆ ಅವ್ರು ಹೇಳ್ತಾ ಇರೋ ಪರಿಸ್ಥಿತಿ ಏನು ಇಲ್ಲೇ ಬರೀ ನಮ್ಮ ಬೆಂಗಳೂರದೇ ಇಲ್ಲ. ಈಗ ನಾನು ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ತುಂಬ ವೈಡ್ಲಿ ಟ್ರಾವೆಲ್ಡ್ ಇನ್ ಇಂಡಿಯಾ. ಎಲ್ಲ ಕಡೆನೂ ದಿಸ್ ಈಸ್ ದ ಸೇಮ್ ಪ್ರಾಬ್ಲಮ್, ವಿತ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಪಾಪ್ಯುಲೇಷನ್ ಆ್ಯಂಡ್ ಅರ್ಬನೈಸೇಷನ್ ಪರ್ಟಿಕ್ಯುಲರ್ಲಿ. ಎಲ್ಲರೂ ಹಳ್ಳಿಗಳನ್ನು ಬಿಟ್ಬಿಟ್ಟು ಪೇಟೆಗೆ ಬಂದುಬಿಟ್ಟು ಪೇಟೆಯಲ್ಲೇ ಬದುಕಬೇಕು ಅನ್ನೋದು ಅರ್ಬನೈಸೇಷನ್, ಕಾನ್ಸಂಟ್ರೇಷನ್ ಆಫ್ ಪಾಪ್ಯುಲೇಷನ್ ಆಗಿದ್ದ ಕಡೆ ಎಲ್ಲ ಸಿಟಿದು ಸೇಮ್ ಪ್ರಾಬ್ಲಮ್. ಇದೇನು ಬ್ಯಾಂಗ್ಳೂರೇ ಒಂದು ಪಾಯಿಂಟ್ ಔಟ್ ಮಾಡೋ ಅಂತ ಇಲ್ಲ. ಅಂಥ ನ್ಯೂಯಾರ್ಕ್ ಸಿಟೀಸ್ ಅಂತ ಲಂಡನ್ನು, ನ್ಯೂಯಾರ್ಕ್ ಆ ಥರ ಸಿಟೀಸಲ್ಲೂ ವಿ ಹ್ಯಾವ್ ಗಾಟ್ ಎ ಪ್ರಾಬ್ಲಮ್ ಓನ್ಲಿ. ಸೊ ಪ್ಯಾರಿಸ್ ಹೋಗ್ಬಿಟ್ರೆ, ಪ್ಯಾರಿಸ್ ನಮ್ಗಿಂತ ಕೆಟ್ಟದಾಗಿದೆ ಈ ಟ್ರಾಫಿಕ್ ಕಂಜೆಷನ್. ವರ್ಲ್ಡ್ಸ್ ರಿನೌಂಡ್ ಪ್ಲೇಸಸ್ ಆದ್ರೂ ದೇ ಹ್ಯಾವ್ ಗಾಟ್ ದ ವರ್ಸ್ಟ್ ಟ್ರಾಫಿಕ್ ಇದು. ಸೊ ಆಲ್ ಸಿಟೀಸ್ ಆರ್ ಲೈಕ್ ದ್ಯಾಟ್. ಬಟ್ ಮೇನ್ಲಿ ಅನ್ಲೆಸ್ ಪಾರ್ಟಿಸಿಪೇಷನ್ ಆಫ್ ದ ನಮ್ಮದು ಸಿವಿಲಿಯನ್ಸ್ ಪಾರ್ಟಿಸಿಪೇಷನ್ ಆಗಲ್ಲ, ಅಲ್ಲಿವರೆಗೆ ದೆರ್ ಇಸ್ ನೋ ಪಾಯಿಂಟ್ ಇನ್ ಬ್ಲೇಮಿಂಗ್. ಎವ್ರಿ ಸಿಟಿ ಇಸ್ ಲೈಕ್ ದಿಸ್. ಎಸ್, ಓಕೆ. ಶರತ್ ಸರ್, ಈಗ ಬೆಂಗಳೂರಿನಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತಾ ಇದೆ, ಇಲ್ಲದೇ ಇರುವಂಥ ಕಾಯಿಲೆಗಳು ಬರ್ತಾ ಇದೆ, ಹಂಗಾಗಿ ಬೆಂಗಳೂರು ಸೇಫ್ ಇಲ್ಲ ಅನ್ನುವಂಥ ಅವರ ಒಂದು ವಿಡಿಯೋ ಹೇಳಿಕೆ, ಇದನ್ನು ಒಪ್ಕೋತೀರಾ? ಹೌದು. ಏನು ಸರ್, ಮೊದಲನೇದಾಗಿ ಇಷ್ಟು ಸೂಕ್ಷ್ಮವಾದಂತಹ ವಿಚಾರ ನೀವು ಮತ್ತೆ ಜಿ ಕನ್ನಡ ನ್ಯೂಸ್ ಮೂಲಕ ಏನು ತಗೊಂಡಿದ್ರ ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲಿ ಸ್ಪಷ್ಟೀಕರಣ ಬೇಕಾಗುತ್ತೆ, ಕ್ಲಾರಿಫಿಕೇಶನ್ ಬೇಕು. ತಜ್ಞರು ಹೇಳಿದ್ರು, ವಿಜಯ್ ಸರ್ ಮತ್ತೆ ಪ್ರಸನ್ನ ಸರ್, ಅದನ್ನ ನಾನು ಕಂಟಿನ್ಯೂಷನ್ ಮಾಡ್ತೇನೆ. ಮೊದಲನೇದಾಗಿ ಆ ವಿಡಿಯೋದಿಂದ ನಾನು ಸಮ್ಮತನ ಆಗಿಲ್ಲ. ಅಂದ್ರೆ ನನಗೆ ಅದ್ರಲ್ಲಿ ಹೇಳಿರುವಂತದ್ದೆಲ್ಲ ಕರೆಕ್ಟ್ ಅಂತ ಅನ್ಸಲ್ಲ. ಯಾಕೆ ಅಂತ ನೀವು ಕೇಳಿದ್ರೆ, ಪೊಲ್ಯೂಷನ್ ಅಥವಾ ನಾವೇನು ವಾಯು ಮಾಲಿನ್ಯ ಅಂತ ಹೇಳ್ತೇವೆ, ಸ್ಪೆಸಿಫಿಕಲಿ ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಇರ್ಬೋದು, ಅಥವಾ ಸಾಯಿಲ್ ಪೊಲ್ಯೂಷನ್ ಇರ್ಬೋದು, ಇದೆಲ್ಲ ಕೂಡ ಎಲ್ಲ ಕಡೆನೂ ಇದೆ. ಹಳ್ಳಿಗಳಲ್ಲೂ ಇದೆ, ಸಿಟೀಸ್ಗಳಲ್ಲೂ ಇದೆ, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹಂಗಂತ ಹೇಳಿ ಅವರು ಊರು ಬಿಟ್ಟು ಓಡೋಗೋದು ನನ್ನ ಪ್ರಕಾರ ಹೇಡಿತನ. ಯಾಕೆ ಅಂತ ಹೇಳಿದ್ರೆ, ಅವರು ತಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೇಕು. ಇವಾಗ ಸರ್ ಹೇಳ್ತಿದ್ರು ಹೆಂಗೆ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮರಗಳನ್ನ ಹಾಕ್ಬೇಕು, ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಯೂಸ್ ಮಾಡುವಂಥದ್ದು, ಎಲ್ಲೆಲ್ಲಿ ಆಗತ್ತೆ ಅಲ್ಲಿ ಪೂಲಿಂಗ್ ಗಳನ್ನ ಮಾಡಿ ಯೂಸ್ ಮಾಡುವಂಥದ್ದು ವೆಹಿಕಲ್ಸ್ ಗಳನ್ನ. ಈ ರೀತಿಯಾದಂತ ರೆಸ್ಪಾನ್ಸಿಬಿಲಿಟೀಸ್ ಜೊತೆನೆ ಅವರು ತಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಬೇಕು. ಅದಕ್ಕೂ ಕೂಡ ಅವರು ಸ್ಪಷ್ಟೀಕರಣ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಾವು ಕರೆಕ್ಟ್ ಆಗಿ ತಿಂತಾ ಇದ್ವಿ, ನಾವು ವ್ಯಾಯಾಮಗಳನ್ನ ಮಾಡ್ತಾ ಇದ್ವಿ ಅಂತ. ಕೆಲವೊಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ. ಹೆಂಗ್ ಸರ್, ಏನಂದ್ರೆ ಇವಾಗ ನೋಡಿ, ನಾವೊಂದು 50 ಜನರನ್ನ ನಿಲ್ಸಿದ್ರೆ, ರ್ಯಾಂಡಮ್ ಆಗಿ ಸ್ಟ್ಯಾಟಿಸ್ಟಿಕಲಿ ನಾವು ನೋಡೋದಾದ್ರೆ ಒಂದು 50 ಜನರನ್ನ ನಾವು ನಿಲ್ಲಿಸ್ತೇವೆ.
ಎಲ್ಲೋ ಕೆಳಗಡೆ ನಮ್ಮ ಸ್ಟುಡಿಯೋ ಕೆಳಗಡೆ ಹೋಗೋರನ್ನ 50 ಜನ ನಿಲ್ಸಿದ್ರೆ ಅದರಲ್ಲಿ ಒಬ್ಬರಿಗೆ ಪದೇ ಪದೇ ಕೆಮ್ಮು ಶೀತ ಬರ್ತಾ ಇರುತ್ತೆ. ಸರ್ ತಿಂಗಳಿಗೆ ಒಂದ್ಸರಿ ಬಂದೇ ಬಿಡುತ್ತೆ ಸರ್, ಎಷ್ಟಿದ್ದಂಗೆ ನಂಗೆ ಅದು ಬಂದೇ ಬಿಡುತ್ತೆ. ಮತ್ತೊಬ್ರಿಗೆ 3 ತಿಂಗಳಿಗೆ ಒಂದ್ಸರಿ ಬರ್ತಾ ಇರುತ್ತೆ, ಮತ್ತೊಬ್ರಿಗೆ 6 ತಿಂಗಳಿಗೆ ಒಂದ್ಸರಿ ಬರ್ತಾ ಇರುತ್ತೆ, ಮತ್ತೊಬ್ರಿಗೆ 1 ವರ್ಷಕ್ಕೆ ಒಂದ್ಸರಿ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಸರ್ ಇಲ್ಲಿವರೆಗೂ ನಾನು ಜ್ವರ ಶೀತ ಕೆಮ್ಮು ಅಂದ್ರೆ ಏನ್ ನೋಡಿಲ್ಲ ಸರ್, ನಾನು ಬೆಂಗಳೂರಲ್ಲೇ ಇದ್ದಿದ್ದು ಸರ್ 30-40 ವರ್ಷದಿಂದ ಅಂತ ಹೇಳೋರು ಇದ್ದಾರೆ. 80 ವರ್ಷದವರು ಇದ್ದಾರೆ, ಇಲ್ಲಿವರೆಗೂ ಸ್ವಸ್ಥರಾಗೇ ಇದ್ದಾರೆ. ಅವರು ಕೂಡ ಪ್ರತಿನಿತ್ಯ ಲಾಲ್ಬಾಗಿ ಹೋಗಿ ವಾಕಿಂಗ್ ಮಾಡ್ಕೊಂಡ್ ಬರ್ತಾರೆ, ಅವರು ಕೂಡ ವ್ಯಾಯಾಮ ಮಾಡ್ತಾರೆ, ಅವರು ಕೂಡ ಅದೇ ಫುಡ್ ಅನ್ನ ತಿಂತಾರೆ. ಜೆನೆಟಿಕ್ ಆಗಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಅವರು ಬಾಡಿಲಿ ಅವ್ರು ವೀಕ್ ಇದ್ರು ಅಂತ ಹೇಳಿದ್ರೆ ನಾನು ಅವ್ರು ಹೇಳಿ ತಪ್ಪಂತ ಹೇಳ್ತಿಲ್ಲ, ಅವ್ರಿಗೆ ಆ ರೀತಿ ಆಗಿರ್ಬೋದು, ಆದ್ರೆ ಅದು ಜನರಲ್ ಮೆಸೇಜ್ ಅಲ್ಲ. ಜನರಲ್ ಎಲ್ರಿಗೂ ಹಿಂಗೆ ಆಗುತ್ತೆ, ಎಲ್ರಿಗೂ ಆಗ್ಬೇಕಂದ್ರೆ ಇಡೀ ಜಗತ್ತಲ್ಲಿ ಇರೋರಿಗೆ ಎಲ್ರಿಗೂ ಆಗ್ಲೇಬೇಕು. ಅಷ್ಟೊಂದು ವಾಯು ಮಾಲಿನ್ಯ ಇತ್ತು ಅಂತ ಹೇಳಿದ್ರೆ, ಏರ್ ಕ್ವಾಲಿಟಿ ಅಷ್ಟೊಂದು ಸರಿಯಾಗಿ ಇರ್ಲಿಲ್ಲ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರೋರಿಗೆ ಎಲ್ರಿಗೂ ಆಗ್ಬೇಕು. ಯಾಕೆ ಕೆಲವೊಬ್ಬರಿಗೆ ಮಾತ್ರ ಆಗುತ್ತೆ? ಎಲ್ಲಿ ರೋಗ ನಿರೋಧಕ ಶಕ್ತಿಯ ಒಂದು ಪಾತ್ರ ಬರುತ್ತೆ ಅಂತ ಅಂದ್ರೆ, ಸ್ಪೆಸಿಫಿಕ್ ಇಂಡಿವಿಜುವಲ್ಸ್ ಅವರು ಬೈ ಬರ್ತ್ ಕೆಲವೊಬ್ಬರಿಗೆ ಅವರ ಲಂಗ್ಸ್ ವೀಕ್ ಇರುತ್ತೆ, ಕೆಲವೊಬ್ಬರಿಗೆ ಪದೇ ಪದೇ ಅಲರ್ಜಿ ಆಗ್ತಾ ಇರುತ್ತೆ. ಅವರು ತಮ್ಮ ರಾಜ್ಯಗಳನ್ನ ಬಿಟ್ಟು, ತಮ್ಮ ಊರನ್ನ ಬಿಟ್ಟು, ಎಸ್ಪೆಷಲಿ ರಾಜ್ಯಕ್ಕೆ ಮ್ಯಾಟರ್ ಆಗುತ್ತೆ, ಊರಿಗೆ ಮ್ಯಾಟರ್ ಆಗಲ್ಲ ಜಾಸ್ತಿ. ಬೇರೆ ಬೇರೆ ರಾಜ್ಯದವರು ನನ್ನ ಮಿತ್ರರು ಕೂಡ ಬಂದಿದ್ರು. ನಾವು ಇಲ್ಲಿ ಸ್ನಾತಕೋತ್ತರ ಮಾಡುವಾಗ ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದಾಗ, ಇಲ್ಲ ನಮಗೆ ನಮ್ಮ ರಾಜ್ಯನೇ ಒಳ್ಳೇದು, ಅಲ್ಲಿದೆ ಸರಿ ಇರುತ್ತೆ ಅಂತ ಅವ್ರು ಹೇಳ್ತಿದ್ರು. ಅವ್ರು ಹೇಳೋದು ನೋಡಿ ನಾವು 4 ದಿವಸ ಅಲ್ಲಿ ಹೋದ್ರೆ ನಮಗೆ ಆಗಲ್ಲ, ನಾವು ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತಾರೆ. ಸೊ ಇದೆಲ್ಲ ಅವರವರ ಇಂಡಿವಿಜುವಲ್ ಒಂದು ಸ್ಪೆಸಿಫಿಕ್ ಥಿಂಗ್, ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಹೇಳಿದ್ ನಿಜ ಇರ್ಬೋದು, ಅವ್ರಿಗೆ ಆಗಿದೆ ಇಲ್ಲ ಅಂತಲ್ಲ, ಎಲ್ರಿಗೂ ಆಗುತ್ತೆ ಅಂತಲ್ಲ. ಕೆಲವೊಂದು ಮೆಸೇಜಸ್ ಕೊಟ್ಟಿದ್ದಾರೆ ಅವ್ರು, ಫೇಸ್ ಮಾಸ್ಕ್ ಹಾಕೊಳ್ಳಿ, ಒಳ್ಳೇದು, ನಾವು ಹೇಳ್ತೇವೆ ಫೇಸ್ ಮಾಸ್ಕ್ ಹಾಕೊಳ್ಳಿ, ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾ ಇರಿ. ಕೋವಿಡ್ಗಿಂತ ಮುಂಚೆನೂ ಹೇಳ್ತಿದ್ವಿ, ಈಗಲೂ ಹೇಳ್ತೀವಿ. ಅಲರ್ಜಿಗಳು ಕಡಿಮೆ ಆಗುತ್ತೆ, ಕನ್ಸ್ಟ್ರಕ್ಷನ್ ಗಳು ತುಂಬಾ ನಡೀತಾ ಇರುತ್ತೆ, ಅರ್ಬನೈಸೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು ಬರ್ತಾ ಇರುತ್ತೆ, ದೊಡ್ಡ ದೊಡ್ಡ ಮಾಲ್ಸ್ ಗಳು ಬರ್ತಾ ಇರುತ್ತೆ. ಅದು ಪಾರ್ಟ್ ಆಫ್ ಇದೂನೆ. ಬಟ್ ಮರಗಳನ್ನ ಡಿಸ್ಟ್ರಾಯ್ ಮಾಡೋದು ಎಷ್ಟು ಮಟ್ಟಿಗೆ ಒಳ್ಳೇದು ಅಂತ ಅದು ನಾವು ಚರ್ಚೆ ಮಾಡ್ಬೇಕು ಖಂಡಿತವಾಗ್ಲು. ಆದ್ರೆ ಸ್ಪೆಸಿಫಿಕ್ ಆಗಿ ಅವರವರ ರೋಗ ನಿರೋಧಕ ಶಕ್ತಿ ಹೇಗಿರುತ್ತೆ ಅದರ ಪ್ರಕಾರ ಅವ್ರು ಮಾತಾಡಿದ್ದಾರೆ. ಇದು ಎಲ್ರಿಗೂ ಅನ್ವಯ ಆಗೋದಿಲ್ಲ. ನಮ್ಮ ಹತ್ರ ಬರೋರು ಹಲವಾರು ಜನ ಮಕ್ಕಳಲ್ಲಿ ಈ ರೀತಿಯಾದಂತಹ ತೊಂದರೆಗಳಿತ್ತು. 3-4-5 ಮಂತ್ಸ್ ಅಲ್ಲಿ ನಾವು ಅವರ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿ, ಅವರ ಡಯಟ್ ಎಕ್ಸರ್ಸೈಸ್ ಅನ್ನ ಜಾಸ್ತಿ ಮಾಡಿ, ಅವರ ಒಂದು ಓವರ್ ಆಲ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಿದಾಗ ಅವರು ಇದೇ ಬೆಂಗಳೂರಿನಲ್ಲಿ ಅವರು ತಮ್ಮ ಶಾಲೆಗೆ 10 ವರ್ಷ 12 ವರ್ಷದ ಮಕ್ಕಳು ಒಂದು 4-5 ತಿಂಗಳು ಅವ್ರು ಸಫರ್ ಆದ್ರು, ಅಲರ್ಜಿ ಇದೆ, ಹಂಗೆ ಹಿಂಗೆ ಇದೆ ಅಂತ ಹೇಳಿ. ಬಟ್ 4-5 ಮಂತ್ಸ್ ಕರೆಕ್ಟ್ ಆಗಿ ಅವ್ರನ್ನ ನಾವು ಟ್ರೀಟ್ ಮಾಡಿದ್ಮೇಲೆ ಎಷ್ಟೋ ವರ್ಷ, ಇವಾಗ 2-3 ವರ್ಷ ಆದ್ರೂ ಕೂಡ ಅವರಿಗೆ ಹೀಗೆ ಪದೇ ಪದೇ ಕೆಮ್ಮು ಬರೋದಾಗ್ಲಿ, ಶೀತ ಬರೋದಾಗ್ಲಿ ಇದು ಬರಲ್ಲ. ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರುತ್ತೆ, ಇಲ್ಲ ಅಂತಲ್ಲ. ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಅರ್ಬನೈಸೇಷನ್ ಇರುತ್ತೆ, ಸಿಟಿ ಬೆಳೀತಾ ಇರುತ್ತೆ, ಆಲ್ರೆಡಿ ದೊಡ್ಡದಿರುತ್ತೆ ಸಿಟಿ. ಬೇರೆ 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 ರಾಜ್ಯದಿಂದ, ಬೇರೆ 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 ದೇಶದಿಂದ ಪ್ರಜೆಗಳು ಬರ್ತಾ ಇರ್ತಾರೆ. ಅವರು ಹಲವಾರು ಏನು ಸಾಂಕ್ರಾಮಿಕ ರೋಗಗಳನ್ನ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ನಲಿಫೈ ಮಾಡುವಂತ ಅಟ್ಮಾಸ್ಫಿಯರ್ ಎಲ್ಲೂ ಇಲ್ಲ ಜಗತ್ತಿನಲ್ಲಿ. ಸೊ ಇವ್ರು ಏರ್ ಪ್ಯೂರಿಫೈರ್ ಹಾಕಿದ್ದೇವೆ ನಾವು ಅಂತ ಹೇಳಿದ್ರು, ಏರ್ ಪ್ಯೂರಿಫೈ ಹಾಕಿದ್ದೇವೆ. ಆದ್ರೆ ಅವ್ರು ಎಷ್ಟು ಎಸಿಗೆ ಎಕ್ಸ್ಪೋಸ್ ಆಗ್ತಾ ಇದ್ರು, ಎಷ್ಟರ ಮಟ್ಟಿಗೆ ಅವ್ರದ್ದು ರುಟೀನ್ ಇತ್ತು, ಅಂಡ್ ಅವ್ರ ಚೈಲ್ಡ್ಹುಡ್ ಹೇಗಿತ್ತು. ನೀವು ಆಲ್ರೆಡಿ ನಿಮಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಇದೆ, ನಿಮಗೆ ಆಲ್ರೆಡಿ ರೆಸ್ಪಿರೇಟರಿ ಶ್ವಾಸನಾಳದ ಇಮ್ಯುನಿಟಿ ಕಡಿಮೆ ಇದೆ, ಸ್ವಲ್ಪ ಕೋಲ್ಡಿಗೆ ಹೋಗ್ಬಿಟ್ರೆ ಸೀನ್ ಬಂದಂಗಾಗುತ್ತೆ, ಸ್ವಲ್ಪ ನೀವು ಡಸ್ಟಿಗೆ ಹೋಗ್ಬಿಟ್ರೆ ಶೀತ ಆಗ್ಬಿಡುತ್ತೆ, ಕೆಮ್ಮು ಬರುತ್ತೆ, ಅಥವಾ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ವೀಸಿಂಗ್ ಬರುತ್ತೆ. ಮೊದಲಿಂದಾನೇ ನಿಮ್ಗೆ ಇತ್ತು ಅಂತ ಹೇಳಿದ್ರೆ, ನೀವು ನಿಮ್ಮ ರಾಜ್ಯವನ್ನ ತೊರೆದು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ, ನೀವು ಹೊರಗಡೆ ಫುಡ್ ತಿಂದಿರ್ತೀರಾ, ನೀವು ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳನ್ನ ತಿಂದಿರ್ತೀರಾ, ಮದ್ಯಪಾನ ಮಾಡಿರ್ತೀರಾ, ಪ್ಯಾಸಿವ್ ಸ್ಮೋಕಿಂಗ್ ಮಾಡಿರ್ತೀರಾ, ಆಕ್ಟಿವ್ ಸ್ಮೋಕಿಂಗ್ ಮಾಡಿರ್ತೀರಾ, ಹಲವಾರು ಕಾರಣಗಳಿರುತ್ತೆ. ಎಲ್ಲದಕ್ಕೂ ಬರೀ ಸಿಟಿ ಅಂತ ಹೇಳ್ಬಿಟ್ಟು ನಾವು ತಗೊಳ್ಳೋದಿಕ್ ಆಗಲ್ಲ. ನಾನು ಅವರು ಒಳ್ಳೆ ಮೆಸೇಜಸ್ ಹೇಳಿದೆ, ಮಾಸ್ಕ್ ಹಾಕುವಂಥದ್ದಿರ್ಲಿ, ಏರ್ ಪ್ಯೂರಿಫೈರ್ ಯೂಸ್ ಮಾಡೋ ಅಂತದ್ದು ಇರ್ಬೋದು, ಮಾಡಿದ್ರೆ ಒಳ್ಳೇದಿರ್ಬೋದು. ಬಟ್ ನನ್ನ ಪ್ರಕಾರ ಇದು ಅವರ ಸ್ಪೆಸಿಫಿಕ್, ಅವರ ತೊಂದರೆ. ಇದನ್ನ ಜನರಲೈಸ್ ಮಾಡಿ ಇದು ಬೆಂಗಳೂರಿನ ತೊಂದರೆ, ಇದು ಬೆಂಗಳೂರಿನಲ್ಲಿ ಇರುವಂತಹ ಜನರ ತೊಂದರೆ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ, ಹಂಗ್ ಮಾಡ್ಲಿಕ್ಕೆ ಆಗಲ್ಲ. ಅವರ ರಾಜ್ಯದಲ್ಲಿ ಇರುವಷ್ಟು ಗ್ರೀನರಿ ಬೆಂಗಳೂರಿನಲ್ಲೂ ಕೂಡ ಇದೆ, ಅವರ ರಾಜ್ಯದಲ್ಲಿ ಇರುವಷ್ಟು ಏರ್ ಪ್ಯೂರಿಟಿ ಬೆಂಗಳೂರಿನಲ್ಲೂ ಕೂಡ ಇದೆ. ಕೆಲವೊಂದು ಏರಿಯಾಸ್ಗಳು ಸರ್ ಹೇಳ್ತಿದ್ರು ಅವಾಗ ತಜ್ಞರು, ಕೆಲವೊಂದು ಏರಿಯಾಸ್ಗಳು ಎಲ್ಲೋ ಪೊಲ್ಯೂಟೆಡ್ ಇರಬಹುದು, ಅರ್ಬನೈಸೇಷನ್ ಆಗ್ತಾ ಇರುತ್ತೆ, ಎಲ್ಲ ಮರಗಳನ್ನ ಕಡಿದಿರ್ತಾರೆ, ಹೆಚ್ಚು ಕಡಿಮೆ ಆಗಿರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಅವ್ರ ಒಂದು ರಾಜ್ಯ ನಮ್ಮ ಬೆಂಗಳೂರಿಗೆ ಈಕ್ವಲೆಂಟ್ ಇರುತ್ತೆ. ಸೊ ಕಂಪ್ಲೀಟ್ ರಾಜ್ಯವನ್ನ ನಮ್ಮ ಸಿಟಿ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಕೆಲವೊಂದು ಏರಿಯಾಸ್ಗಳಲ್ಲಿ ಏರ್ ಕ್ವಾಲಿಟಿ ಕಡಿಮೆ ಆಗಿರಬಹುದು. ಅದು ತಾತ್ಕಾಲಿಕವಾಗಿ, ಅದೇನು ಕಂಟಿನ್ಯೂಸ್ ಆಗಿರಲ್ಲ, ತಾತ್ಕಾಲಿಕವಾಗಿ ಕಡಿಮೆ ಆಗಿರುತ್ತೆ. ಇವಾಗ 3 ವರ್ಗೀಕರಣ ಇರುತ್ತೆ ಪ್ರದೇಶಗಳಲ್ಲಿ, ಒಂದು ಮೀಡಿಯಂ ಏರಿಯಾ, ಒಂದು ಡ್ರೈ ಏರಿಯಾ, ಒಂದು ವೆಟ್ ಏರಿಯಾ.
ಈಗ ಕೋಸ್ಟಲ್ ಅಂತ ನಾವೇನ್ ಹೇಳ್ತೇವೆ, ಕೋಸ್ಟಲ್ ಏರಿಯಾಸ್ ಎಲ್ಲ ನಾವು ವೆಟ್ ಏರಿಯಾದಲ್ಲಿ ಬರುವಂಥದ್ದು. ಸೊ ಅದೇ ರೀತಿಯಾದಂತಹ ಅವರಿಗೆ ಅಟ್ಮಾಸ್ಫಿಯರ್ ಬೇಕು, ನಮ್ಗೆ ಕೇರಳದಲ್ಲಿ ಇರುವಂಗೆನೆ ಇರಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಹೇಳಿದ್ರೆ ಉಡುಪಿ ಮಂಗಳೂರು ಇದ್ದೇ ಇದೆ, ಏನ್ ತೊಂದರೆ ಏನಿಲ್ಲ, ಆರಾಮಾಗಿರ್ಬೋದು. ಸಿರಿಸಿ ಇದೆ, ಕಾರವಾರ ಇದೆ, ಹೋಗ್ಬೋದು ಅವರು. ಅಲ್ಲಿದ್ರೆ ಅವ್ರಿಗೆ ಏನ್ ತೊಂದರೆ ಆಗಲ್ಲ. ಅವರ ಅದೇ ವಿಚಾರ ಏನಂದ್ರೆ, ಈಗ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಬಹುದಾಗಿತ್ತು, ಅದನ್ನ ಇಲ್ಲ ಅಂತಂದ್ರೆ ನೀವು ಸಲಹೆ ಕೊಡಬಹುದಾಗಿತ್ತು. ಹಿಂಗಿಂಗ್ ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಈ ರೀತಿ ಸಮಸ್ಯೆ ಇದೆ, ಹಿಂಗೆ ಆಗಬಹುದು ಅಂತ ಹೇಳ್ಬಹುದಾಗಿತ್ತು. ಆದ್ರೆ ವಿಡಿಯೋ ಮಾಡಿ ನಮಗೆ ಬೇಡವೇ ಬೇಡ, ಇದರಿಂದ ಬದುಕಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೋಗೋದಿದೆಯಲ್ಲ, ಅದು ಎಲ್ಲೋ ಸರಿ ಅನಿಸ್ತಾ ಇಲ್ಲ ಅಂತ. ಸರ್ಕಾರಕ್ಕೆ ಸಲಹೆ ಕೊಡಬಹುದಾಗಿತ್ತು, ಅದನ್ನ ತಗೋಬಹುದಾಗಿತ್ತು. ಬಟ್ ಇದರಿಂದ ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರಿ ಅಲ್ಲ. ಅವ್ರವ್ರ ಇಂಡಿವಿಜುವಲ್, ಅವರ ಹಿಡಿತನ. ಅವರು ಓಡಿ ಹೋದ್ರು ಅಂತ ಹೇಳಿದ್ರೆ, ಸಮಸ್ಯೆ ಬಂದಾಗ ಓಡಿ ಹೋಗೋರು ನಮ್ಮ ಪ್ರಕಾರ ಅವರು ಸಮಸ್ಯೆನ ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ. ಅವರು ನಾವು ಮೆಡಿಸಿನ್ ತಗೋತಾ ಇದ್ವಿ, ಏನ್ ತಗೋತಾ ಇದ್ರಿ ನೀವು, ಹೆಂಗಿತ್ತು ರುಟೀನು, ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು, ನಿಮ್ಮ ಬಾಲ್ಯದಲ್ಲಿ ನಿಮ್ಗೆ ಅಲರ್ಜಿ ಇತ್ತ, ಆಲ್ರೆಡಿ ತೊಂದರೆಗಳಿತ್ತ, ಫ್ಯಾಮಿಲಿಯಲ್ಲಿ ತೊಂದರೆ ಇತ್ತ, ಮನೆಯಲ್ಲಿ ಅಸ್ತಮ ಇತ್ತ, ಯಾರಿಗಾದ್ರು ಎಲ್ಲ ನೋಡ್ಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ಅವ್ರು ಬರೀ ಸಿಟಿಗೆ ಬಂದ್ಮೇಲೆ ಹಿಂಗಾಯ್ತು ಅಂತ ಹೇಳಿ ಓಡೋಗಿದ್ದಾರೆ ಸರ್. ಅವರು ಕನ್ನಡ ಪರ ಹೋರಾಟಗಾರ ಕೈಗೆ ಸಿಗ್ಬೇಕಾಗಿತ್ತು. ಓಡೋಗಿದ್ದಾರೆ ಅವರು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲ ಅಂತಂದ್ರೆ ಅಲ್ಲ, ನಿಜ ಬೇಸರ ಇದೆ ಸರ್ ನನಗೆ. ಆಯ್ತು, ನೀವು ಸಲಹೆ ಕೊಡಿ, ತಪ್ಪೇನಿಲ್ಲ. ಬಟ್ ತಿಂದಿರುವಂತ ಮನೆಗೆ ದ್ರೋಹ ಬಗೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ನಾನು ಇಲ್ಲಿ 80-90 ಇಯರ್ಸ್ ಅವ್ರು ಇದ್ದಾರೆ ನಮ್ಗೆ ಬರ್ತಿರುವಂತ, ನಮ್ಗೆ ಗೈಡ್ ಮಾಡುವಂತವ್ರು, ನಮ್ಗೆ ಬ್ಲೆಸ್ ಮಾಡುವಂತವ್ರು 80 ಇಯರ್ಸ್ 90 ಇಯರ್ಸ್. ಒಂದ್ ದಿವಸ ಅವರಿಗೆ ಕೆಮ್ಮು ಬರಲ್ಲ, ಒಂದ್ ದಿವಸ ಅವ್ರಿಗೆ ಶೀತ ಬರಲ್ಲ, ಶುಗರ್ ಇಲ್ಲ, BP ಇಲ್ಲ. ಸರ್ 50-60 ವರ್ಷ 70 ವರ್ಷ ಹುಟ್ಟಿದ್ದು ಇಲ್ಲೇ ಸರ್. ನಾನು ಬೆಂಗಳೂರಿನಲ್ಲೇ ಹುಟ್ಟಿದ್ದು, ಇಲ್ಲೇ ನಾನು ಕೆಲಸ ಮಾಡಿದ್ದು, ಇಲ್ಲೇ ರಿಟೈರ್ಡ್ ಆಗಿದ್ದು, ಇಲ್ಲೇ ಫ್ಯಾಮಿಲಿ ನಾನು ರೇಸ್ ಮಾಡಿದ್ದು, ಇಲ್ಲೇ ಮನೆ ಇರೋದು. ಎಷ್ಟು ಜನ ಇಲ್ಲ ನಾನು ತೋರಿಸ್ತೀನಿ, ತುಂಬಾ ಜನ ಇದ್ದಾರೆ, ನಿಮ್ಗೆ ಗೊತ್ತಿದ್ದಾರೆ ಆಲ್ರೆಡಿ ಎಲ್ಲ. ಸೊ ಇದೆಲ್ಲ ಅವ್ರವ್ರ ಇಂಡಿವಿಜುವಲ್ ಇಂಟ್ರೆಸ್ಟ್. ಅವ್ರಿಗೇನೋ ಹೋಮ್ ಸಿಕ್ನೆಸ್ ಆಗಿರ್ಬೋದು, ಮನೆಗೆ ಹೋಗ್ಬೇಕು ಅನ್ಸಿರ್ಬೋದು, ಅಥವಾ ಅವ್ರಿಗೇನೋ ಬೇರೆ ಕಾರಣಗಳಿರ್ಬೋದು. ನಾವು ಅವ್ರನ್ನ ಇದನ್ನ ಮಾಡೋದು ಬೇಡ. ಅಂದ್ರೆ ಅವರ ಮೋಟಿವೇಶನ್ ಏನೋ ಬೇರೆ ಇರ್ಬೋದು, ಅದ್ರ ಹಿಂದೆ ಮನೆಗೆ ಹೋಗ್ಬೇಕು ಅನ್ಸಿರ್ಬೋದು, ಅಥವಾ ಅಲ್ಲಿದೇನೋ ಫುಡ್ ಇಷ್ಟ ಇರ್ಬೋದು. ಅಂತದ್ರಲ್ಲಿ ಅವ್ರು ಹೋಗ್ಲಿ, ಇಲ್ಲ ಅಂತಲ್ಲ. ಬಟ್ ಅದು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಅವರು ಏರ್ ಕ್ವಾಲಿಟಿ ಬಗ್ಗೆ ಏನ್ ಮಾತಾಡ್ತಾ ಇದಾರೆ, ಅದು ಅಂತ ಏರ್ ಕ್ವಾಲಿಟಿ ಅವರ ರಾಜ್ಯದಲ್ಲೂ ಯಾವಾಗ ಒಂದ್ಸರಿ ಇದ್ದೇ ಇರುತ್ತೆ. ಅಲ್ಲಿ ಅದಕ್ಕಿಂತ ಬೆಟರ್ ಇಲ್ಲಿ ಯಾವಾಗ ಒಂದ್ಸರಿ ಇದ್ದೇ ಇರುತ್ತೆ. ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದು ನಾವು ಸ್ಪೆಸಿಫಿಕ್ ಆಗಿ ಅದನ್ನ ಸ್ಟ್ಯಾಂಡರ್ಡ್ ಅಂತ ತಗೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಇಂಡೆಕ್ಸ್ ಅಂತ ಹೇಳೋದು. ಇಂಡೆಕ್ಸ್ ಅಂದ್ರೆ ಅದು ಒಂದೇ ಅಂತಿರಲ್ಲ. ಇವ್ ಹೆಂಗೆ ನಾವು BP 120/90, ಬಟ್ 120/80, 130/90 ಬಂದ್ರು ನಾವೇನ್ ಮೆಡಿಸಿನ್ ಕೊಡ್ಲಿಕ್ಕೆ ಹೋಗಲ್ಲ, ಪರವಾಗಿಲ್ಲ ಅಬ್ಸರ್ವ್ ಮಾಡೋಣ ಅಂತ ಹೇಳ್ತೀವಿ. ಹಂಗೆ ಇಂಡೆಕ್ಸ್ ಅದು. ಶುಗರ್ ರೇಂಜ್ 70 to 110 ಇರಬಹುದು 1 mg/dl ಅಂತ ಅಂದ್ರೆ ಇಷ್ಟರಲ್ಲಿ ಎಷ್ಟಿದ್ರು ಓಕೆ ಅಂತ. ಸೊ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಏರ್ ಕ್ವಾಲಿಟಿ. ಕೆಲವೊಂದು ಕಡೆ ಎಲ್ಲೋ ಕಡಿಮೆ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಸ್ಪೆಸಿಫಿಕ್ ಆಗಿ ಟ್ರಿಗರ್ ಆಗಿರೋದು ಅವರ ರೋಗ ನಿರೋಧಕ ಶಕ್ತಿ, ಅವರ ಶ್ವಾಸನಾಳದ ರೋಗ ನಿರೋಧಕ ಶಕ್ತಿ ಟ್ರಿಗರ್ ಆಗಿ ಅವ್ರಿಗೆ ಅಲರ್ಜಿ ಆಗಿ ತೊಂದರೆ ಆಗಿರುವಂತದ್ದು. ಇದರಲ್ಲಿ ಸಿಟಿಯ ಒಂದು ರೋಲ್ ಏನು ಇರಲ್ಲ. ಅವರು ಇನ್ನೊಂದು ಸ್ವಲ್ಪ ಬೆಟರ್ ರೋಗ ನಿರೋಧಕ ಶಕ್ತಿನ ಮಾಡ್ಕೊಳ್ಬೇಕು. ಅವರು ತಮ್ಮ ಹೆಲ್ತ್ ಅನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು. ಅಥವಾ ಫ್ಯಾಮಿಲಿಯಲ್ಲಿ ತೊಂದರೆಗಳಿತ್ತು, ಅವರ ಮನೆಯಲ್ಲಿ ಯಾರಿಗೂ ಬಂದಿತ್ತು, ಫ್ಯಾಮಿಲಿಯಿಂದ ಬಂದಿತ್ತು, ಅಸ್ತಮಗಳ ಎಲ್ಲ ಇದೆ ಆಲ್ರೆಡಿ ಅಂತ ಹೇಳಿದ್ರೆ ಅದನ್ನ ಅವರು ಟ್ರೀಟ್ ಮಾಡ್ಕೊಳ್ಳೋದು ಉತ್ತಮ ನನ್ನ ಪ್ರಕಾರ. ಎಸ್, ಓಕೆ. ಪ್ರಕೃತಿ ಪ್ರಸನ್ನ ಸರ್, ಈಗ ಪ್ರಮುಖವಾಗಿ ಬೆಳೀತಾ ಇರುವಂಥ ಬೆಂಗಳೂರನ್ನ ಕಂಟ್ರೋಲ್ಗೆ ತಗೋಕಂತೂ ಆಗಲ್ಲ. ಯಾಕಂದರೆ ಇಡೀ ವಿಶ್ವವೇ ಬೆಂಗಳೂರಿನ ಕೊಡುಗೆ ಏನು ಅಂತ ಗೊತ್ತಿರುವಂಥದ್ದು. ಬಟ್ ಈ ವಾಯುಗುಣ ಗುಣಮಟ್ಟ ಕ್ಷೀಣಿಸ್ತಾ ಇರೋದ್ರಿಂದಾಗಿ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಹೇಳ್ತದೆ. ಬಟ್ ಸದ್ಯ ಇದನ್ನು ಕಂಟ್ರೋಲ್ ತರೋದು ಹೇಗೆ, ಆಗತ್ತಾ ಹೇಗೆ ಅಂತ? ಸರ್, ಮನಸ್ಸು ಮಾಡಿದ್ರೆ 100% ಆಗುತ್ತೆ. ಓಕೆ, ನೀವು ಫಸ್ಟ್ ಕಾನ್ಸೆಪ್ಟಿಗೆ ಬರ್ತೀನಿ ನಾನು. ಫಸ್ಟ್ ಕಾನ್ಸೆಪ್ಟಲ್ಲಿ ನೀವು ಮನೆಯಿಂದ ಹೊರಡಬೇಕಾದ್ರೆ, ಓಕೆ, ನಾನಿವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದರೆ ಎಷ್ಟು ಒಳ್ಳೆಯದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಒಂದು ಇಲ್ಲ ಏನಾಗ್ತಿದೆ, ಈ ಪಬ್ಲಿಕ್ಕು ನಮ್ಮ ವಿಜಯರಾಜ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಪಬ್ಲಿಕ್ ಅವರು ಅರ್ಥ ಮಾಡ್ಕೋಬೇಕಂತೇಳಿ. ಸರ್, ಪಬ್ಲಿಕ್ ಅರ್ಥ ಮಾಡ್ಕೊಳಲ್ಲ. ಓಕೆ, ನೀವು ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ ನಿಮಗೆ ಒಳ್ಳೆಯದು ಅಂತೇಳಿ ಪಬ್ಲಿಕ್ಕಿಗೆ ತುಂಬ ಚೆನ್ನಾಗಿ ಹೇಳಿದ್ರು ಜನ. ಓಕೆ, ಗೌರ್ಮೆಂಟ್ ಇದು ಮಾಡ್ತು, ಯಾರೂ ಹಾಕ್ಕೊಳ್ಳಿಲ್ಲ. ಹೆಲ್ಮೆಟ್ ಹಾಕೊಳ್ಳಿದ್ರೆ 1,000 ರೂಪಾಯಿ ಫೈನ್ ಅಂತ ಯಾವಾಗ ಅಂದ್ರು, ಅವಾಗ ಮಾತ್ರ ಹೆಲ್ಮೆಟ್ ಹಾಕೋಣಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ, ದಿಸ್ ಇಸ್ ದ ಥಿಂಗ್. ನಾನು ಹೇಳೋದೇನೆಂದರೆ, ಈಗ ಗೌರ್ಮೆಂಟ್ ಅಂತ ಒಂದು ಫಾರ್ಮೇಷನ್ ಆಗಿಬಿಟ್ಟಿದೆ. ಓಕೆ, ಈಗ ಅವ್ರು ಆಗಿನ ಮೇಲೆ ಅವರಿಗೆ ಅವ್ರದ್ದೇ ಅಂತ ಒಂದು ಕೆಲಸಗಳು ಬೇಕೇ ಬೇಕು, ಕೆಲಸ ಮಾಡಲೇಬೇಕು. ನಾನು ಹೇಳೋದು, ಇವ್ರು ಯಾವ ರೀತಿ ರೂಲ್ಸ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದರೆ, ಫಸ್ಟ್ ಆಡ್ ನಂಬರ್ಸ್ ಆ್ಯಂಡ್ ಈವನ್ ನಂಬರ್ಸ್ ಗಾಡಿಗಳು. ಓಕೆ, ಈ ಫಾರ್ ಎಕ್ಸಾಂಪಲ್ ಸೋಮವಾರ ಆ ಗಾಡಿ ನಂಬರ್ ಕೂಡಿಸಿದ್ರೆ ಆಡ್ ನಂಬರ್ ಬರಬೇಕು ಅಷ್ಟೇ. ಆ ಗಾಡಿಗಳು ಮಾತ್ರ ರೋಡಲ್ಲಿರಬೇಕು. ಈವನ್ ನಂಬರ್ ಗಾಡಿಗಳು ಯಾವ ಕಾರಣಕ್ಕೂ ಇರೋಂಗಿಲ್ಲ. ಈವನ್ ನಂಬರ್ ಗಾಡಿ ಇತ್ತು ಅಂತಂದರೆ ಅದಕ್ಕೆ 5,000 ರೂಪಾಯಿ ಫೈನ್. ಅಂದರೆ ಈವನ್ ನಂಬರೆಲ್ಲ ಅವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ. ಇವತ್ತು ಮೆಟ್ರೋ ನಿಜವಾಗ್ಲೂ ಹೇಳಬೇಕಂದ್ರೆ ಬೆಂಗಳೂರಲ್ಲಿ 60%, ನಾನು 100ಗೆ 100% ಅಂತ ಹೇಳಲ್ಲ, 60% ತುಂಬ ಚೆನ್ನಾಗಿ ಲೈನಪ್ ಮಾಡಿದ್ದಾರೆ. ಓಕೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡು ಅಲ್ಲಿಂದ ಏನೋ ಒಂದು ಪೂಲ್ ಕ್ಯಾಬೋ ಇನ್ನೊಂದು ದಯವಿಟ್ಟು ಮಾಡ್ಕೊಳ್ಳಿ ಒಂದು. ಓಕೆ, ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ಅರ್ಧಕ್ಕರ್ಧ ಗಾಡಿಗಳು ರೋಡಿಗೆ ಬರೋದು ಕಡಿಮೆ ಆಗುತ್ತೆ.
ನಾನು ಹೇಳೋದು ನಿಮಗೆ ಕಂಫರ್ಟ್ ಝೋನ್ ಸಿಗದೇ ಇರಬಹುದು ಸ್ವಲ್ಪ ಮಟ್ಟಿಗೆ. ಬಟ್ ನಿಮ್ಮ ಮಕ್ಕಳಿಗೆ ನೀವೇನು ಕೊಡ್ತೀರಾ? ನಿಮ್ಮದೇ ವೆಹಿಕಲ್ದು ನಿಮ್ಮದೇ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಿ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನು ಫ್ಯೂಚರ್ ಅವ್ರಿಗೆ ಬೇಕೇ ಬೇಕಲ್ಲ, ಏನಾದರೂ ಬೇಕಲ್ವಾ? ನಾನು ಇದನ್ನು ಹೇಳೋದು ಮೈನ್ಯೂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಓಕೆ, ಸರ್ಕಾರನ ಒಂದು ಕೆಲವು ಕಾನ್ಸೆಪ್ಟ್ನ ಇವನ್ನ ತೊಗೊಂಡ್ಬಿಟ್ಟು ಇದಕ್ಕೆ ಇಷ್ಟು ಫೈನ್ ಅಂತ ಒಂದು ಸರಿ ಒಂದು ತಿಂಗಳು ಆಡ್ ನಂಬರ್ ಇವನ್ ಮಾಡಿ ನೋಡಲಿ. ಆಲ್ಮೋಸ್ಟ್ ಅಲ್ಲಿ 50% ವೆಹಿಕಲ್ ರೋಡಿಗೆ ಬರಲ್ಲ. 50% ನಿಮಗೆ ಪೊಲ್ಯೂಷನ್ ಕಂಟ್ರೋಲ್ ಆಯಿತಾ? ಒಂದು. ಎರಡನೇದು, ನೀವು ಹೇಳ್ತೀರಾ ಪ್ರತಿದಿನ ರಾತ್ರಿ ನೀವು ಒಂದೊಂದು ಏರಿಯಾದಲ್ಲಿ ಪಟಾಕಿ ಹೊಡಿತಾರೆ 12 ಗಂಟೆಗೆ. ನೀವು ನೋಡಿರ್ಬೋದು, ಪ್ರತಿದಿನ ನೀವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಏನಕ್ಕಪ್ಪ ಅಂದರೆ ಅವನು ಯಾರೋ ಪುಣ್ಯಾತ್ಮ, ಅವನು ಆ ಏರಿಯಾದ ಕಾರ್ಪೊರೇಟ್ರು ಅಥವಾ ಇನ್ನೊಬ್ಬ ದೊಡ್ಡ ಪರ್ಸನ್ ಏನೋ ಇರ್ತಾನೆ, ಮಿನಿಮಮ್ ಅಂತಂದ್ರೆ ಅಲ್ಲಿ ಒಂದು 5 ಲಕ್ಷ ರೂಪಾಯಿವರೆಗೂ ಪಟಾಕಿ ಹೊಡಿತಾರೆ. ಆ ಪಟಾಕಿ ಹೊಡೆದ್ರೆ ಅವ್ರಿಗೆ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ. ಹೇಳ್ದೆ ನನ್ನ ಸ್ವಂತ ದುಡ್ಡನ್ನು ತಗೊಂಡೋಗಿ ಸುಟ್ಟಂಗೆ ಅದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಪಟಾಕಿ ಹೊಡೆಯೋದು ಎಷ್ಟು ಪೊಲ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ದೊಡ್ಡ ರೂಲ್ಸೇ ಇದೆ. ಯಾವ ಮನುಷ್ಯ 9 ಗಂಟೆ ಮೇಲೆ ಪಟಾಕಿ ಹೊಡಿತಾನೋ, ಅದು ಏನಂತಂದ್ರೆ ಈ ದೀಪಾವಳಿ ಕೆಲವು ಸಂದರ್ಭದಲ್ಲಿ ಮಾತ್ರ ಪಟಾಕಿ ಹೊಡಿಲಿಕ್ಕೆ ಅವಕಾಶ ಇರೋದು. ಅದನ್ನ ಯಾಕೆ ಅವಕಾಶ? 9 ಗಂಟೆ ಅಷ್ಟೇ ಇರಬೇಕಾದ್ರೆ ಹಬ್ಬಕ್ಕೆ ಯಾಕೆ ಅವಕಾಶ? ಅದು ಹೆಚ್ಚಿನ ಟೈಮ್ ಹಬ್ಬಕ್ಕೂ 9 ಗಂಟೆಗೆ ಇರೋದು. ಹಬ್ಬಕ್ಕೆ ಲಾಸ್ಟ್ 9 ಗಂಟೆ ಇರೋದು. ನಾರ್ಮಲ್ ಡೇಸಲ್ಲಿ ಅದನ್ನು ಹೊಡೆಯಂಗಿಲ್ಲ. ಓಕೆ, ಅದು ವಿತ್ ಪೂರ್ತಿ ಹೈಕೋರ್ಟ್ ಇದೇ ಇದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು CM ಕೊಟ್ಟಿದ್ವಿ. ಹೇಳ್ತೀವಿ ನಾವು ಕೊಡ್ತಾ ಇರ್ತೀವಿ, ಅವ್ರು ಕಸಕ್ಕೆ ಹಾಕೋದು ಹಾಕ್ತಾ ಇರ್ತಾರೆ. ಒಂದೇ ಒಂದು ಸರಿ ಓಕೆ ಅಟ್ ಎ ಟೈಮ್ ನೀವು ಬೆಂಗಳೂರು ತುಂಬ ಇದರಲ್ಲಿ ಒಂದು ದಿನಕ್ಕೆ 12 ಗಂಟೆ ಪಟಾಕಿ ಹೊಡೆಯೋರು 10 ಕಡೆಗೆ ಸಿಗ್ತಾರೆ. ಓಕೆ, ರಾತ್ರಿ ಪೊಲೀಸರು ಪೆಟ್ರೋಲಿಂಗ್ ಇರುತ್ತೆ, ಎಲ್ಲರದ್ದು ಇರುತ್ತೆ. ಒಂದು ಸರಿ ಅವ್ರಿಗೆ ಹೋಗ್ಬಿಟ್ಟು ಇವ್ರೇನು ಈಗ ವಿಡಿಯೋ ಮಾಡಿದ್ರಲ್ಲ, ಇವ್ರು ಗಂಡ ಐತೆ ಟೆಕ್ಕಿಗಳು, ಅದೇ ರೀತಿ ನೋಡ್ರಿ ಪಟಾಕಿ ಹೊಡೆಯೋರಿಗೆ ಇಷ್ಟು ಪನಿಷ್ಮೆಂಟ್ ಇದೆ, ಮಿನಿಮಮ್ ಅಂದ್ರೂ 1 ಲಕ್ಷ ರೂಪಾಯಿ ಪನಿಷ್ಮೆಂಟ್ ಮಾಡ್ತೀವಿ ಅಂತಂದೇಳಿ ರಾತ್ರಿ 12 ಗಂಟೆ. ಮೊನ್ನೆ ಸಾರಿ ನಮ್ಮ RCBದು ನಾವು ಹೇಳೋಕ್ಕಾಗಲ್ಲ. ನೀವು RCB ಗೆದ್ದಾಗ ನೀವು ಬೇಕಾದ್ರೆ ಅವತ್ತಿನ ದಿನ ಪೊಲ್ಯೂಷನ್ ಎಷ್ಟು ವೇರಿಯೇಷನ್ ಆಗಿತ್ತು ಅಂತಂದರೆ ಪ್ರತಿ ಮನೆ ಮುಂದೆ ಪಟಾಕಿ ಹೊಡೆದ್ರು. ನಾನು ಹೇಳೋದು ಏನು ಸಿಗುತ್ತೆ ನಿಮಗೆ? ಅಷ್ಟೊಂದು ದಿನ ಸೌಂಡ್ ಮಾಡಬೇಕಾ? ಫಸ್ಟ್ ಆಫ್ ಆಲ್ ಇಲ್ಲಿ ಸೌಂಡ್ ಪೊಲ್ಯೂಷನ್ ಆಯಿತು. ಓಕೆ, ವಾಯುಮಾಲಿನ್ಯ ಅಂತ ಅದು ತೀರ್ದು ಏರ್ ಪೊಲ್ಯೂಷನ್ ಅಷ್ಟು ಯೂಸ್ ಆಯಿತು. ನಿಮ್ಗೆ ಅಷ್ಟೊಂದು ಸೌಂಡೇ ಮಾಡಬೇಕಾ? ಪಾಪ ನಮ್ಮ ನಗಾರಿ ಬರ್ಸರೆಲ್ಲ ಇದ್ದಾರೆ, ಅದು ಒಂದು ಸಂಸ್ಕೃತಿ ಹೇಳ್ಬೇಕಂತಂದರೆ ಆ ನಗಾರಿ, ಡೊಳ್ಳು ಕುಣಿತ, ಇನ್ನೊಂದು ಆಮೇಲೆ ನಂದಿಕೂರ್ ಅಂತ ಬರುತ್ತೆ. ಎಂಥ ಸೌಂಡ್ ಮಾಡೋದು ಗೊತ್ತಾ ಹೇಳ್ಬೇಕಂತಂದರೆ? ಅಂಥವ್ರನ್ನೆಲ್ಲ ಕರೆಸ್ರಿ. ನೀವು ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಪಟಾಕಿ ಹೊಡೆಯೋದಕ್ಕೆ ಬದಲಾಗಿ ಅಂತ 5 ಲಕ್ಷ ಕೊಟ್ಟರೆ ಅಂತ 100 ಟೀಮ್ ಬರ್ತವೆ ಹೇಳ್ಬೇಕಂದ್ರೆ 10,000ದಲ್ಲಿ ಬಂದ್ಬಿಡ್ತವೆ. ಅದಿಷ್ಟು ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ ತುಂಬ ನಗರೆ ಹೊಡೆಸ್ರಿ, ಗ್ರೌಂಡ್ ತುಂಬ ಅವ್ರನ್ನೆಲ್ಲ ನಂದಿಕೋಲ್ ಕುಣಿತ ಮಾಡಿಸ್ರಿ. ಅವ್ರದ್ದೊಂದು ಬದುಕಾಗುತ್ತಾ? ಯಾಕೆ ನೀವು ಪೊಲ್ಯೂಷನ್ ಮಾಡ್ತೀರಾ? ಏರ್ ಪೊಲ್ಯೂಷನ್ ಅಷ್ಟು ಹೈ ಎಂಡ್ ಆಗಿದೆ. ಅವತ್ತು ರೆಕಾರ್ಡ್ ಕೂಡ ಆಗಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸಲ್ಲಿ ರೆಕಾರ್ಡಿಂಗ್ ಆಗಿದೆ. ಇಷ್ಟು ಒಂದು ನೈಟಲ್ಲಿ ಅಷ್ಟು ಹೈಯೆಸ್ಟ್ ಪೊಲ್ಯೂಷನ್. ಆ ಪಟಾಕಿ ನಾವು ಎಂಥದಂತಂದರೆ ಹತ್ತತ್ರ ನಮ್ಮನೆ ಎಕ್ಸ್ಪೆಷಲಿ ಹೇಳ್ತೀನಿ, ಯಾವುದಾದ್ರೂ ಬಾಂಬ್ ಬಿದ್ದುಬಿಟ್ಟು ಇದನ್ನು ಸಿಡಿಸ್ತಾರಲ್ಲ, ಡೈನಾಮಿಟ್ ಏನಂಗೆ ಸಿಡಿಸ್ತಾರಲ್ಲ, ಆ ಲೆವೆಲ್ವರೆಗೂ ಸೌಂಡ್ ಬಂದಿದೆ. ಎಷ್ಟು ಜನ ನೋಡ್ರಿ ಅಸ್ತಮಾನದ ಪೇಚಾಡ್ತಿರ್ತಾರೆ. ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಸ್ತಮಾದವ್ರದ್ದು? ರಾತ್ರಿ ಯಾವಾಗ ಅವ್ರಿಗೆ ಒಂದು ಸರಿ ಎಚ್ಚರ ಆಯಿತು ಅಂತ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಆ ಒಂದು ಇನ್ಹೇಲೇಷನ್ ಆಯಿತು ಅಂದ್ರೆ ಆ ಪಟಾಕಿದು ವಿಷ, ಅದು ಡೈರೆಕ್ಟ್ ವಿಷನೇ ಅದು. ಓಕೆ, ವಿಷ ಒಂದು ಸರಿ ಒಳಗೆ ಹೋಯ್ತು ಅಂತಂದರೆ ಒಳಗಡೆ ಇರೋ ಪಾಪ ಕಾಯಿಲೆನೂ ಜಾಸ್ತಿ ಆಗುತ್ತೆ, ಅವತ್ತಿನ ರಾತ್ರಿ ನಿದ್ದೆನೂ ಬರಲ್ಲ. ಇದನ್ನು ಅವಾಯ್ಡ್ ಮಾಡ್ಬೋದಲ್ಲ ನೀವು? ಮೈಕ್ರೋ ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ತಿಲ್ಲ? ಒಂದು ಸರಿ ನೀವು ಯಾವ್ದಾದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನೀವು ನಿಜವಾಗ್ಲೂ ಆಫೀಸರ್ಸ್ಗಳು ಗಂಡಸರೇ ಆಗಿದ್ದರೆ ಪ್ಲೀಸ್ ಇಟ್ ಇಸ್ ಹಂಬಲ್ ರಿಕ್ವೆಸ್ಟು, ನೀವು ಒಂದು ದಿನ ಆ ನೈಟ್ ಪಟಾಕಿ ಹೊಡೆಯೋರನ್ನ ಒಂದು ದಿನ ಅರೆಸ್ಟ್ ಮಾಡಿಬಿಟ್ಟು 1 ಲಕ್ಷ ರೂಪಾಯಿ ಫೈನ್ ಹಾಕಿ. ಯಾರ ಹೆಸರಲ್ಲಿ ಹೊಡಿತಿರ್ತಾರೋ ಅವ್ರ ಹೆಸರಿಗೂ ಫೈನ್ ಹಾಕ್ರಿ, ಒಡೆಯವರಿಗೂ ಪ್ರತಿಯೊಬ್ಬ ಪಟಾಕಿ ಹೊಡೆಯೋರಿಗೂ ಒಂದು ಫೈನ್ ಹಾಕಿ. ಅವತ್ತು ನಿಮಗೆ ಎಷ್ಟು ರೆವಲ್ಯೂಷನರಿ ಆಗಿ ನಿಮಗೆ ಪೊಲ್ಯೂಷನ್ ಉಳಿಯುತ್ತೆ ಅನ್ನೋದು ನೀವೇ ನೋಡ್ತಾ ಇರಿ. ಓಕೆ, ಮಾತ್ರಣ ವಿಜಯ್ ಸರ್, ಪ್ರಮುಖವಾಗಿ ಬೆಂಗಳೂರಿನ ಕೊಡುಗೆಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದರೆ ಈ ರೀತಿ ಹೇಳೋದ್ರಿಂದಾಗಿ ಬೇರೆ ರೀತಿಯ ಥಾಟ್ ಬರುತ್ತೆ, ನಿಜವಾಗ್ಲೂ ಹಂಗಿದೆಯಾ, ಬೆಂಗಳೂರು ಪರಿಸ್ಥಿತಿ ಇದೆಯಾ ಅಂತೇಳಿ. ಸೊ ಹೇಗೆ ಬೆಂಗಳೂರಿನ ಕೊಡುಗೆ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಕೊಡುಗೆ? ನಿಮಗೆ ಆಶ್ಚರ್ಯ ಆಗ್ಬೋದು ಸರ್, ಒಂದು ಸರ್ವೆ ಮಾಡಿದ್ರು, ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟಿದ್ದು, ಈಗ ಮೊನ್ನೆ 2024ರಲ್ಲಿ. ಅದ್ರ ಪ್ರಕಾರ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದ ಮೋಸ್ಟ್ ಲಿವೇಬಲ್ ಸಿಟೀಸ್ ಇನ್ ಇಂಡಿಯಾ ಅಂತ ಇದೆ. 66.72% ಲಿವೇಬಲ್ ಕಂಡೀಷನ್ಸ್ ಅಂತ ಇದೆ. ಸೊ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟೀಸ್. ನಮ್ಮಲ್ಲಿರೋಷ್ಟು ಗ್ರೀನ್ರಿ ನಿಮ್ಗೆ ತುಂಬ ಸಿಟೀಸಲ್ಲಿಲ್ಲ, ಒಳ್ಳೊಳ್ಳೆ ಸಿಟೀಸಲ್ಲಿಲ್ಲ. ನಾವು ಎಲ್ಲ ಕಡೆ ಹೋಗಿರ್ತೀವಿ. ಸೊ ನಮ್ಮಲ್ಲಿರುವಂಥ ಗ್ರೀನ್ರಿ, ನಮ್ಮಲ್ಲಿ ನೀವು ನಿಜ ಹೇಳ್ತೀನಿ ಅಂದರೆ ಗಿಡ ಹಾಕೋಕ್ಕೆ ಜಾಗ ಸಿಗಲ್ಲ ನಮಗೂ ಪ್ರಸನ್ನ ಅವ್ರಿಗೆ. ನಾವು ಭಾನುವಾರ ಗಿಡ ಹಾಕಬೇಕು ಅಂದಾಗ ಗಿಡ ಹುಡುಕ್ಬೇಕಾಗತ್ತೆ, ಜಾಗ ಇಲ್ತಾರೆ ಇರೋವಂಥ ಕಂಡೀಷನ್ಸ್ಗಳಿದೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಸಿಟಿ. ನೀವು ವಾಟರ್ ಬಾಡೀಸ್ ಆಗಲು ಈ ಥರ ಕ್ಲೈಮೇಟ್ ನಮಗೆ ಎಲ್ಲೂ ಇಲ್ಲ. ಆ್ಯಂಡ್ ನಮ್ಮದು ಕೊಡುಗೆ ಟು ದ ಇದಕ್ಕೆ ಪ್ರಪಂಚಕ್ಕೆ ಅಪಾರ. ಯಾಕೆ ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹಂಗಾರೆ? ಈಗ ಬೇರೆ ರಾಜ್ಯದಿಂದ ಇಡೀ ರಾಜ್ಯದಿಂದ ಇಡೀ ಬೆಂಗಳೂರಿಗೆ ಬರ್ತಾ ಇದೆ. ವೈಟ್ ಫೀಲ್ಡ್ಗೆ ಹೋಗ್ಬಿಟ್ರೆ ದಟ್ ಈಸ್ ಎಲ್ಲ ಒಂದು ನಾರ್ತ್ ಇಂಡಿಯಾ, ನಾರ್ತ್ ಇಂಡಿಯಾ. ಯಾಕೆ ಎಲ್ಲರೂ ಹಂಗಾರೆ ಇಲ್ಲೇ ಬಂದುಬಿಟ್ಟು ಇರ್ತಾ ಇದ್ದಾರೆ?
ನಾವು ಬೈಯೋದಾದರೆ ನಮ್ದು ಏನು ಕೊಡುಗೆ, ಬರೀ ಬೈಯೋದು ಒಂದೇ ಕೊಡುಗೆನಾ? ಹಂಗಾರೆ ಏನು ಮಾಡಿದ್ದೀರಾ ನೀವು? ಬಂದಮೇಲೆ ಒಂದು ಗಿಡ ಹಾಕಿದ್ದೀರಾ? ಏನು ಮಾಡಿಲ್ವಲ್ಲ. ಸೊ ಯು ಡೋಂಟ್ ಹ್ಯಾವ್ ಗಾಟ್ ಎನಿ ರೈಟ್ ಟು ಬ್ಲೇಮ್ ದಿಸ್ ಬ್ಯಾಂಗ್ಳೂರ್. ಈಗ ಸರ್ ಹೇಳ್ದಂಗೆ 4 ಗಾಡಿ ಇಟ್ಕೊಂಡಿದ್ದೀರಾ. ಸೊ ಹ್ಯಾವ್ ಯು ಎವರ್ ಟ್ರೈಡ್? ಎಲ್ಲದಕ್ಕೂ ನೀವು ಬೈಯೋದಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ. ಇಟ್ ಹ್ಯಾಸ್ ಬೀನ್ ಕಮ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹಿಸ್ಟ್ರಿ. ನಿಮ್ದು ಇಡೀ ವರ್ಲ್ಡಿಗೆ ಸಾಫ್ಟ್ವೇರ್ IT-BTನ ಕೊಟ್ಟಿದ್ದಂಥ ಸಿಟಿ ಇದು. ಇದ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಇದನ್ನು ನಾವು ಇಲ್ಲಿ ಬಂದುಬಿಟ್ಟು ತಾವು ಹೇಳ್ದಂಗೆ ಇಲ್ಲೇ ಊಟ ಮಾಡಿ ಇದೇ ಮಾಡಿಬಿಟ್ಟು ನಾವು ಬರೀ ಬ್ಲೇಮ್ ಮಾಡೋದು ಒಂದೇ. ನಮ್ಮದು ಏನು ಒಂದು 4 ಗಿಡ ಹಾಕಿದ್ರು ಅವರು, ಪೊಲ್ಯೂಷನ್ ಅಂದರು. ಒಂದು 4 ಗಿಡ ಹಾಕಿ ತೋರಿಸ್ಬೇಕಿತ್ತು. 2 ವರ್ಷದಿಂದ ಏನು ಮಾಡಿದ್ರು? ನೀವು ಜಾಗೃತಿ ಮೂಡಿಸಬಹುದಾಗಿತ್ತು, ಬಟ್ ಆ ರೀತಿ ಸರಿ. ನೀವು ಗಿಡ ಹಾಕಿಬಿಟ್ಟು ಮೂಡಿಸ್ಬೇಕಿತ್ತು. ಎಸ್ ಕಮ್ ನಾವೆಲ್ಲರೂ ಸೇರಿ ಗಿಡ ಹಾಕೋಣ, ಪೊಲ್ಯೂಷನ್ ಇದೆ, ಇದನ್ನು ಕಡಿಮೆ ಮಾಡೋಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಅಲ್ಲಿ ಶನಿವಾರ ಭಾನುವಾರ ಹೋಗಿ ಒಂದು 10 ಗಿಡ ಹಾಕಬೇಕಿತ್ತು. ನೀವು ಟ್ರಾನ್ಸ್ಪೋರ್ಟೇಷನಲ್ಲಿ ಮಾಡಿಬಿಟ್ಟಿರಿ, ಎಲ್ಲರೂ ನಾವು ಇದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಇತ್ತು. ಅದೆಲ್ಲ ಇಲ್ದಲೆ ಸುಮ್ಮನೆ ನೀವು ಒಂದು ನಿಮ್ಮದೇನೋ ಪರ್ಸ್ನಲ್ ರೀಸನ್ಸು, ನಿಮ್ಮದೇನೋ ಪರ್ಸ್ನಲ್ ಹೆಲ್ತ್ ಪ್ರಾಬ್ಲಮ್ ಇಟ್ಕೊಂಡ್ಬಿಟ್ಟು ಇಡೀ ಸಿಟಿನ ಬ್ಲೇಮ್ ಮಾಡೋದು ಸರಿಯಲ್ಲ. ಸೊ ಎಲ್ಲ ಸಿಟಿದು ಅದು ಅರ್ಬನೈಸೇಷನ್ ಆದಾಗ, ಸಡನ್ನಾಗಿ ಡೆವಲಪ್ಮೆಂಟ್ ಆದಾಗ ಎಲ್ಲ ಸಿಟಿಯಲ್ಲಿ ಪ್ರಾಬ್ಲಮ್ ಇದೆ. ಯಾವ ಸಿಟಿಯಲ್ಲಿ ಪ್ರಾಬ್ಲಮ್ ಇಲ್ಲ? ಎಲ್ಲ ಸಿಟಿಯಲ್ಲಿ ಸಡನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇವತ್ತು ಇಂಡಿಯಾ ಈಸ್ ಇನ್ ಎ ಡೆವಲಪಿಂಗ್ ಫೇಸು. ನೀವು ಯಾವುದೇ ಸಿಟಿಗೆ ಹೋದರೆ ಡೆವಲಪಿಂಗ್ ಫೇಸಲ್ಲಿ ಇದೆಲ್ಲ ಕಾಮನ್. ಇದು ಎಲ್ಲ ಮಾಡ್ತಾನೆ ಇದ್ದಾರೆ. ಅದ್ರ ಜನಸಂಖ್ಯೆ ಹಂಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಡೇ ಬೈ ಡೇ ಸಾವಿರಾರು ಕಂಪ್ನಿಗಳು ಬರ್ತಾ ಇದೆ. ನೀವು ಸಡನ್ನಾಗಿ ಬ್ಯಾಂಗ್ಳೂರ್ ಈಸ್ ನಾಟ್ ಲಿವೇಬಲ್ ಅಂದ ತಕ್ಷಣ ಅದು ಸರಿಯಲ್ಲ. ಅದು ನಮ್ಮ ಪರ್ಸ್ನಲ್ ಲೆವೆಲಲ್ಲಿ ಡಾಕ್ಟರ್ ಸರ್ ಹೇಳ್ದಂಗೆ ಪರ್ಸ್ನಲ್ ಲೆವೆಲಲ್ಲಿ ನಮ್ಮದೇನೋ ಪ್ರಾಬ್ಲಮ್ ಇರ್ಬೋದು. ಆಯಿತು, ಅದಕ್ಕೆ ನಮ್ಮದೇನು ಕೊಡುಗೆ ಅನ್ನೋದು ಬೇಕು, ಇಂಪಾರ್ಟೆಂಟು. ಅಂಥ ಬ್ಯೂಟಿಫುಲ್ ಸಿಟಿ ಇದು. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟೀಸ್. ಈ ಥರ ಕ್ಲೈಮೇಟ್ ಎಲ್ಲೂ ಇಲ್ಲ. ಹಂಗಾಗಿ ತಾನೇ ಎಲ್ಲರೂ ದಿನಕ್ಕೆ ಹೆಚ್ಚು ಕಡಿಮೆ ಅಷ್ಟು ಜನ ಬಂದುಬಿಟ್ಟು ಇಲ್ಲಿಗೆ ಇದಾಗ್ತಾ ಇದ್ದಾರೆ. ನೀವು ಎಷ್ಟೇ ಕನ್ಸ್ಟ್ರಕ್ಷನ್ ಆದ್ರೂ ಇವತ್ತು ಜಾಗ ಸಿಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿಗೆ. ಯಾಕೆ ಬರ್ತಾ ಇದ್ದಾರೆ? ಹಂಗಾರೆ ಲಿವೇಬಲ್ ಸಿಟಿ ಇಲ್ಲ ಅಂದರೆ. ಹೌದು. ಹಾಗಾಗಿ ಸೊ ಬ್ಯಾಂಗ್ಳೂರಿನ ನಿಮ್ಮ ಇಂಡಿಯಾಕ್ಕೆ ನೋಡಿದರೆ GST ವೈಸೇ ಆಗಲಿ, IT-BTಗೆ ಆಗಲಿ, ಬೇರೆ ಇಂಡಸ್ಟ್ರೀಸ್ ವೈಸ್ ಆಗಲಿ, ವಿ ಹ್ಯಾವ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಟುಡೇ. ಯು ಕೆನಾಟ್ ಬ್ಲೇಮ್ ಸಿಟಿ. ಹಾಗಾಗಿ ಶರತ್ ಸರ್, ಈಗ ಈ ದಂಪತಿಯ ವಿಡಿಯೋ ಮಾಡಿರುವಂಥ ಹಿಂದೆ ಉದ್ದೇಶ ಬೇರೆ ಏನಾದರೂ ಇದೆಯಾ, ಅಥವಾ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿರೋ ಥರ ಏನಾದರೂ ಇದೆಯಾ, ಹೇಗೆ ಅಂತೇಳಿ? ಕೆಲ ರಾಜ್ಯದವರೆಲ್ಲ ಅವರಿಗೆ ಇಲ್ಲಿ ಬಂದು ಕನ್ನಡ ಕಲಿತುಬಿಟ್ಟು ವರ್ಕ್ ಮಾಡುವಂಥದ್ದು ಅಥವಾ ಅವರು ಕೆಲಸ ಮಾಡುವಂಥದ್ದು, ಅವರಿಗೆ ಇದೆಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಅಡ್ಡದಾರಿಗಳನ್ನ ಹಿಡಿಯುವಂಥದ್ದು ನಾವು ನೋಡಿದ್ದೇವೆ. ಇದಲ್ದೇನೆ ಬೇರೆ ಉದ್ದೇಶ ನನ್ನ ಪ್ರಕಾರ ಕೆಲವೊಂದು ರಾಜ್ಯದವರಿಗೆ ಬೇರೆ ರಾಜ್ಯಕ್ಕೆ ಹೋದ್ರೆ ಅಡ್ಜಸ್ಟ್ ಆಗಲ್ಲ. ಅವರಿಗೆ ಅದೇ ರಾಜ್ಯದಲ್ಲೇ ಇರಬೇಕು. ಅವರಿಗೆ ನೀವು ಬೆಂಗಳೂರಿಗೆ ಕಳಿಸಿ, ಅವರಿಗೆ ನೀವು ಲಂಡನ್ಗೆ ಕಳಿಸಿ, ಇಲ್ಲ ನಾನು ಅಲ್ಲೇ ಹೋಗ್ತೇನೆ ಅಂತ ಹೇಳ್ತಾರೆ. ಸೊ ಅಂತ ಒಂದು ಮೆಂಟಾಲಿಟಿ ಇತ್ತು ಅಂತ ಹೇಳಿದ್ರೆ ನೋಡಿ, 2 ವರ್ಷದಲ್ಲಿ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಹಿಂದೆ ಏನೋ ಬೇರೆ ರೀಸನ್ಸ್ ಗಳಿರುತ್ತೆ. ನಾವೆಲ್ಲ ಹುಡುಕ್ಬೇಕಾಗುತ್ತೆ ಅದನ್ನ. ಮುಖ್ಯವಾಗಿ ಅಷ್ಟೊಂದು ನಾವು ಅವ್ರನ್ನ ವೈರಲ್ ಮಾಡಿ ಫೇಮಸ್ ಮಾಡೋದು ಒಳ್ಳೇದಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ಇದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನ ತಗೊಳ್ಬೇಕು. ಈ ರೀತಿ ಹೇಳಿರೋರಿಗೆ ಹೇಳಿಬಿಟ್ಟು ಅವರು ಆಕ್ಚುಯಲ್ ಏನಕ್ಕೆ ಹೇಳಿದ್ದಾರೆ, ಏನಿದೆ ಅಂತ ಅವರ ಬ್ಯಾಕ್ ಗ್ರೌಂಡ್ ಆಗ್ಲಿ, ಅವರ ಆಫೀಸ್ ಬ್ಯಾಕ್ ಗ್ರೌಂಡ್ ಗಳಾಗ್ಲಿ, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗಳಾಗ್ಲಿ, ಅವರ ಹೆಲ್ತ್ ಬ್ಯಾಕ್ ಗ್ರೌಂಡ್ ಗಳನ್ನಾಗ್ಲಿ ಎಲ್ಲ ನಾವು ಚೆಕ್ ಮಾಡಿ ಆಮೇಲೆ ಇದನ್ನ ಪ್ರಮಾಣಿಸೋದು ಒಳ್ಳೇದು. ಆದ್ರೆ ಏನಿದ್ರು ಕೂಡ ಈ ಕಾರಣ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಇದು ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಅವ್ರಿಗೆ, ಇಲ್ಲ ಅಂತಲ್ಲ. ಬಟ್ ಆಕ್ಚುಯಲ್ ಟ್ರಿಗರ್ ಆಗಿರುವಂತದ್ದು, ಆಕ್ಚುಯಲ್ ತೊಂದರೆಗಳು ಅವರ ದೇಹದಲ್ಲಿರುತ್ತೆ. ಸೊ ಇದನ್ನ ನಾವು ನೋಡ್ತಾ ಹೋದ್ರೆ ಹಿಂದಿನ ಮೋಟಿವ್ಸ್ ಗಳು ಬೇರೆ ಇರಬಹುದು, ಅಥವಾ ಕೆಲವೊಂದು ಪೇಡ್ ಪ್ರಮೋಷನ್ಸ್ ಇರುತ್ತೆ. ಇವಾಗ ನೀವು ಮೀಡಿಯಾದಲ್ಲಿ ಇದ್ದೀರಾ, ತುಂಬಾ ಗೊತ್ತಿರುತ್ತೆ ನಿಮ್ಗೆಲ್ಲ. ಪೇಡ್ ನೆಗೆಟಿವಿಟಿ, ಪೇಡ್ ಪಾಸಿಟಿವಿಟಿ, ಹಲವಾರು ಇದೆಲ್ಲ ಇರುತ್ತೆ ಇವಾಗ. ಸೊ ಅದಕ್ಕೆ ಯಾವ್ದಕ್ಕಾದ್ರೂ ಅದರಲ್ಲಿ ಏನಾದ್ರು ಅವರು ಈ ರೀತಿ ಮಾಡಿದಾರ ಅಂತ ನೋಡ್ಬೇಕಾಗುತ್ತೆ. ಏನ್ ಮಾಡಿದ್ರೆ ಈಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗ್ಬೇಕು ಅಂತೇಳಿ. ಬಟ್ ಇದೆಲ್ಲ ನೋಡ್ತಾ ಇದ್ರೆ ಅದು ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಆದ್ರೆ ಒಳ್ಳೇದು. ಯಾಕಂದ್ರೆ ಸ್ವಲ್ಪ ಇವಾಗ AI ಬಂದಿರೋದ್ರಿಂದ, ಆಮೇಲೆ ರೀಲ್ಸ್ ತುಂಬಾ ಪ್ರಚಲಿತವಾಗ್ತಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಕನ್ಸಂಪ್ಷನ್ ಹಂಗೆ ಇದೆ, ತುಂಬಾ ಕನ್ಸ್ಯೂಮ್ ಆಗ್ತಾ ಇದೆ ಕಂಟೆಂಟ್. ಸೊ ಕಂಟೆಂಟ್ ಜೆನ್ಯೂನ್ ಆಗಿರ್ಬೇಕು, ಅಥೆಂಟಿಕ್ ಆಗಿರ್ಬೇಕು, ಕರೆಕ್ಟ್ ಆಗಿ ಇರುವಂತಹ ಮೀಡಿಯಂ ಇಂದ ಬರಬೇಕು, ಮೀಡಿಯಾದಿಂದ ಇರಬೇಕು. ಅವಾಗ್ಲೇನೆ ಅದನ್ನ ನಾವು ಸತ್ಯ ಅಂತ ಹೇಳ್ಬೋದು. ಸುಮ್ನೆ ಹೇಳ್ತಾ ಇದ್ರೆ ಕಷ್ಟ ಆಗತ್ತೆ ಅವಾಗ. ಬಟ್ ಈ ರೀತಿ ಅವ್ರು ಹೇಳಿರೋದ್ರಿಂದ ನನಗನ್ಸಿರುವ ಹಂಗೆ ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ಬೆಂಗಳೂರಿಗಾಗ್ಲಿ ಯಾವುದೇ ರೀತಿಯಾದಂತಹ ಹಾನಿ ಆಗುವಂತ ಸಾಧ್ಯತೆಗಳು ಇರಲ್ಲ.
ಅದು ಹೇಗೆ ಬೆಳಿತಾನೆ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಪ್ರಸನ್ನ ಸರ್ ಮತ್ತೆ ವಿಜಯ್ ಸರ್ ಹೇಳಿರೋ ಹಂಗೆ ನಮ್ಮ ಅವೇರ್ನೆಸ್ ಯಾವಾಗ್ಲೂ ಜಾಸ್ತಿ ಆಗ್ಬೇಕು. ಈ ವಿಡಿಯೋದಿಂದ ಅಂತಲ್ಲ ನಾನು ಹೇಳ್ತಿರೋದು, ಯಾವಾಗ್ಲೂ ಕೂಡ ಜಾಸ್ತಿ ಇರಲೇಬೇಕು. ಅದ್ರ ಬದಲು ಅವರು ಈ ವಿಡಿಯೋ ಮಾಡೋ ಬದಲು ಸಂಡೇ ಪ್ರಸನ್ನ ಸರ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಅಥವಾ ವಿಜಯ್ ಸರ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಮಾಡಿ ಒಂದು ಅವ್ರ ಏರಿಯಾದಲ್ಲಿ 4 ಮರಗಳನ್ನ ಇಡೋದಾಗ್ಲಿ ಅಥವಾ ಅವ್ರ ಮನೆಯಲ್ಲಿ ಒಂದು 4 ಪಾಟ್ಗಳನ್ನ ಇಡೋದಾಗ್ಲಿ ಮಾಡಿದ್ರು ಅಂತ ಹೇಳಿದ್ರೆ ಮೇ ಬಿ ಏರ್ ಪ್ಯೂರಿಫೈರ್ ಕೂಡ ಅವ್ರಿಗೆ ಬೇಕಾಗ್ತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಅದ್ರ ಜೊತೆ ಅವ್ರು ಸ್ವಲ್ಪ ಯೋಗ ಪ್ರಾಣಾಯಾಮಗಳನ್ನ ಮಾಡ್ತಾ ಇರ್ಬೇಕು. ಎಲ್ಲ ಹಿಂಗೆ ಡೆವಲಪ್ ಆಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ನೆಗೆಟಿವಿಟಿ ಅಥವಾ ಒಂದ್ ಸ್ವಲ್ಪ ಡಿಮೆರಿಟ್ಸ್ ಗಳು ಇದ್ದೇ ಇರುತ್ತೆ. ಅದನ್ನ ನಾವು ಕೋಪಪ್ ಮಾಡಬೇಕು. ಕೋಪಪ್ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಆಗ್ಲಿ ನಮ್ಮ ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ಶಕ್ತಿ ಆಗ್ಲಿ ಅದನ್ನೆಲ್ಲ ನಾವು ಬೆಳೆಸ್ಕೊಳ್ತಾ ಇರಬೇಕು. ಬೆಳೆಸ್ಕೊಂಡ್ರೆ ಈ ರೀತಿಯಾದಂತ ತೊಂದರೆಗಳು ಅಥವಾ ಈ ತೊಂದರೆಗಳಂತಾನೆ ಅನ್ಸಲ್ಲ ನಮ್ಗೆ. ಓಡಿ ಹೋಗೋದಾಗ್ಲಿ ಅಥವಾ ಇಲ್ಲಿಂದ ಹೋಗೋದಾಗ್ಲಿ ಅದೆಲ್ಲ ಬರೋದಿಲ್ಲ. ಬಟ್ ಇದ್ರ ಹಿಂದೆ ಮೋಟಿವ್ಸ್ ಗಳನ್ನ ನಾವು ಹುಡುಕ್ಬೇಕಾಗುತ್ತೆ. ಬೇರೆ ಮೋಟಿವ್ಸ್ ಗಳು ಕೂಡ ಇರುತ್ತೆ. ಅದೇನಂತ ನಾವು ಹುಡುಕ್ಬೇಕಾಗುತ್ತೆ. ಅವರ ಎಲ್ಲ ಬ್ಯಾಕ್ ಗ್ರೌಂಡ್ ಗಳನ್ನ ಚೆಕ್ ಮಾಡ್ಬೇಕಾಗುತ್ತೆ. ಯಾಕೆ ಈ ರೀತಿ ಅವರು ರೀಲ್ಸ್ ಮಾಡಿರ್ಬೋದು. ಕೆಲವೊಬ್ರಿಗೆ ಸುಮ್ಮನೆ ವೈರಲ್ ಆಗುವಂತ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇವಾಗ. ಸೊ ಆ ರೀತಿಯಾಗಿ ಏನಾದ್ರು ರೀಲ್ಸ್ ಮಾಡಿ ಇವಾಗ ನೋಡಿ ಅವರು ಏನು ಮಾಡ್ದೇನೆ ವೈರಲ್ ಆಗ್ಬಿಡ್ತಾರೆ ಅಲ್ವಾ. ಸರ್ಕಾರದ ಗಮನದಲ್ಲಿ ಬರ್ತಾರೆ, ಮೀಡಿಯಾದ ಗಮನದಲ್ಲಿ ಬರ್ತಾರೆ. ನಾವು ನೆಗೆಟಿವ್ ಆಗಿ ಅವ್ರಿಗೆ ಹೇಳಿದ್ರು ಕೂಡ ಇದೊಂದು ಕೆಲವೊಬ್ರು ಫಾಲೋ ಮಾಡ್ತಿರುವಂತ ಟ್ರೆಂಡ್ ಇದು. ನಾನು ಯಾರೋ ಮೊನ್ನೆ ನೋಡ್ತಾ ಇದ್ದೆ. ಸೊ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿ ವೈರಲ್ ಆಗುವಂಥದ್ದು ಇದು ಕೂಡ ಒಂದು ಟ್ರೆಂಡ್. ಅವ್ರು ಕೊನೆಗೆ ಕಾನೂನಿನ ಕ್ರಮದಲ್ಲಿ ಹಿಂದೆ ಬಿಡ್ತಾರೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಇವಾಗ ಏನೋ ಆಗ್ಬಿಡುತ್ತೆ, ಬಟ್ ಆಮೇಲೆ ಅದರಿಂದ ತೊಂದರೆಗಳಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಮಾಡಿಬಿಡ್ತಾರೆ. ಸೊ ಇದೆಲ್ಲ ನೋಡ್ಬೇಕಾಗತ್ತೆ. ನೋಡಿನೇ ನಾವು ಮೋಟಿವ್ಸ್ ಏನಿರ್ಬೋದು ಅಂತ ನನಗೆ ಅನ್ಸಿರ್ಬೋದು, ಏನೆಲ್ಲ ಇರ್ಬೋದು ಅಂತ ನಾನು ಹೇಳಿದ್ದೇನೆ. ಇದ್ ಬಿಟ್ಟು ಹಲವಾರು ಕಾರಣಗಳು ಕೂಡ ಇರಬಹುದು ಮತ್ತೆ ಬೇರೆ. ಸೊ ಆ ಎಲ್ಲಾ ಕಾರಣಗಳನ್ನ ನಾವು ಸಮೀಕ್ಷಿಸ್ಬೇಕು. ಪ್ರಸನ್ನ ಸರ್, ಈಗ ಪ್ರಮುಖವಾಗಿ ಎಲ್ಲ ಜಾಗತಿಕ ನಾಯಕರು ಮೊದಲು ಭೇಟಿ ಕೊಡೋದು ಬೆಂಗಳೂರಿಗೆ. ಯಾಕಂದರೆ ಆ ರೀತಿ ಬೆಳೀತಾ ಇರುವಂಥ ಬೆಂಗಳೂರು. ಬಟ್ ಈ ರೀತಿಯ ವಿಡಿಯೋ ಬಂದಾದ ನಂತರ ಈ ಹೂಡಿಕೆಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತೇಳಿ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಹೇಗೆ ಸರ್? ಇಂಥವೆಲ್ಲ 1000 ಲಕ್ಷ ಬರ್ತವೆ, 1000 ಲಕ್ಷ ಹೋಗ್ತವೆ. ಓಕೆ, ನಮ್ಮ ಜನಗಳಿಗೆ ಮರುವು ಅನ್ನೋದೇನೈತಲ್ಲ ತುಂಬ ಚೆನ್ನಾಗಿದೆ. ಓಕೆ, ಸ್ವಲ್ಪ ಅಷ್ಟು ದಿನ ದರ್ಶನ್ ಅಂದರು, ಅದಕ್ಕೆ ಮುಂಚೆ ಪ್ರಜ್ವಲ್ ಅಂದರು, ಸೂರಜ್ ಅಂದರು. ಹಂಗೆ ಬರ್ತಾ ಏನಾಯಿತು, ಮೊನ್ನೆ ಆರ್ ಸಿ ಬಿ ಅಂದರು. ಪಾಪ ನಮ್ಮ ದೇವರಂತಿರೋರ ಕಮಿಷನರ್ ದಯಾನಂದ್ ಸಾಹೇಬ್ರನ್ನು ತೆಗೆದು ಇದು ಮಾಡಿದರು, ಅವರು ಮಾಡಿದ್ರು. ಅದೆಲ್ಲ ಅಷ್ಟೇ ಅವತ್ತಿನ ದಿನಕ್ಕೆ ಮಾತ್ರ ಮರು. ಇವ್ರು ಮಾಡಿದ್ದೇನು ದೊಡ್ಡ ಮಾತಲ್ಲ. ಇನ್ನೊಂದು 2 ದಿನ ಕೇಳಿ ಯಾರು ಟೆಕ್ಕಿಗಳು ಅವ್ರ ಹೆಸರು ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ. ಓಕೆ, ಮರು. ಬಟ್ ನಾವು ಏನು ಮಾಡ್ಬೇಕಂದ್ರೆ, ಯಾವುದೇ ಒಂದು ಕಲ್ಲು ನಮಗೆ ಬಿತ್ತು ಅಂತಂದರೆ ಅದನ್ನು ಸ್ಟೆಪ್ಪಿಂಗ್ ಸ್ಟೋನ್ ಥರ ನಾವೊಂದು ತಗೊಂಡು ಮುಂದುವರೆದಿದ್ದೇ ಆಗಿದ್ದರೆ ರೆವಲ್ಯೂಷನರಿ ಚೇಂಜ್ ಮಾಡ್ಬೋದು. ಎಸ್, ಈಗ ಏನು ಮಾಡಿದರೆ ಹೌದು ಏನಾಗ್ತಿದೆ ಇವರೇ ಕಂಪೇರ್ ಮಾಡಲಿ. ಫಾರ್ ಎಕ್ಸಾಂಪಲ್ಲು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ತಗೊಳ್ಳೋಣ ಎಕ್ಸಾಮ್. ಅವ್ರು ಯಾವಾಗ ಸ್ಕೂಟ್ರಲ್ಲಿ ಓಡಾಡ್ತಿದ್ರಲ್ಲ ಆ ಟೈಮಲ್ಲಿ ಹೆಂಗಿತ್ತು ಬೆಂಗಳೂರಲ್ಲಿ. ಓಕೆ, ಪೊಲ್ಯೂಷನ್ ಹೆಂಗಿತ್ತು, ಅವರು ವಕೀಲರಾಗಿದ್ದರು ಸಾಹೇಬರು. ಓಕೆ, ಆ ಟೈಮಲ್ಲಿ ಪೊಲ್ಯೂಷನ್ ಎಷ್ಟಿತ್ತು, ಈಗ ಎಷ್ಟಾಗಿದೆ ಕಂಪ್ಯಾರಿಸನ್ ಮಾಡಿಕೊಂಡು ಇದನ್ನು ಅವರೇ ಯಾವ ಲೆವೆಲ್ಗಳು ನಾವೇನೇನು ಪ್ಲ್ಯಾನಿಂಗ್ ಹಾಕ್ಕೊಂಡ್ರೆ ಹೆಂಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ಅವರು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ನಾನು ಅದಕ್ಕೆ ಹೇಳಿದೆ, ಪ್ರತಿ ಸರಿ ಹೇಳ್ತಾರೆ ಮೈನ್ಯೂಟ್ ಮ್ಯಾನೇಜ್ಮೆಂಟ್. ಈಗ ಒಬ್ಬ CM ಅಂದರೆ ಫಸ್ಟ್ ಥಿಂಗ್ ಅವರು ಕಾಮನ್ ಮ್ಯಾನ್ ಅಂತ ಅವರು ಫೀಡ್ ಮಾಡಿ, ಯಾರೇ ಆಗಿರ್ಬೋದು, ನಾನು ನಮ್ಮ ಸ್ಟೇಟ್ ಅಂತ ಹೇಳ್ತಿಲ್ಲ, ಎನಿ CMಗಳು ಕಾಮನ್ ಮ್ಯಾನ್ ಅಂತ ಫೀಡ್ ಮಾಡ್ಕೊಳ್ಳಿ. ನೀವು ನೋಡಿ, ಒಂದು CM ಗಾಡಿ ಹೊರಡ್ತು ಅಂದರೆ ಮುಂದೆ ಒಂದು 10 ಗಾಡಿ, ಇನ್ನೊಂದು 10 ಗಾಡಿ. ಓಕೆ, ನನಗೆ ಇನ್ನೊಂದು ನಗು ಬರ್ತಾ ಇರುತ್ತೆ. ಒಂದೇ ಗಾಡಿ ಇರಬೇಕು, CMದು ಒಬ್ಬರದೇ ಗಾಡಿ ಬೇಡ, ಒಂದು ಎಸ್ಕಾರ್ಟ್ ಇರಲಿ. ಅಲ್ಲ, ತೀರ ಅಷ್ಟು ಮಾಡೋದು ಬೇಡ. ಒಬ್ಬ CM ಮುಂದೆ ಒಂದು ಎಸ್ಕಾರ್ಟ್, ಇನ್ನೊಂದು ಎಸ್ಕಾರ್ಟ್. ಓಕೆ, ಇಟ್ಸ್ ಎನಫ್, ಮೋರ್ ದೆನ್ ಎನಫ್. ಈಗ ಅವ್ರೇನು ಸ್ಕೂಟರಲ್ಲಿ ಅಡ್ಡಾಡಕ್ಕಾರ ಯಾರು ಇತ್ತ ಅವರಿಗೆ, ಅದೇನೇ ಇರ್ಬೋದು ಅವರು. ಓಕೆ, ಆ ರೀತಿ ಯಾಕೆ ಥಿಂಕ್ ಮಾಡಲ್ಲ? ಫಸ್ಟ್ ಆ ರೀತಿ ಥಿಂಕ್ ಮಾಡಲಿ ಅನ್ನೋದಷ್ಟೇ. ಯಾವತ್ತೂ ಹಿಂದಿನ ಮರಿಬಾರ್ದಂತೆ. ನಮ್ಮ ಜೀವನದ ಹಿಂದೆ ಏನಿದ್ವಿ ಅದು ಮರಿಬಾರ್ದು. ಓಕೆ, ಅದು ನೋಡಿ, ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ನಾನು ಸುಮ್ಮನೆ ಈಗ ಒಂದು 15 ವರ್ಷದ ಕಡೆ ಕ್ಯೂರಿಯಾಸಿಟಿಗೆ ಇದೊಂದು ಫಾರ್ಚುನರ್ ಹಿಂದೆ ಎನಿ CM, ಪರ್ಟಿಕ್ಯುಲರ್ ಒಬ್ಬ CMಗೆ ಹೇಳ್ತಿಲ್ಲ, ಎನಿ CM ಇದ್ದ ಒಂದು ಎಕ್ಸ್ಟ್ರಾ ಗಾಡಿ ಇರುತ್ತೆ. ಅದು ಅದರ ಬರೀ ಡ್ರೈವರ್ ಅಷ್ಟೇ ಓಡಿಸ್ತಿರ್ತದೆ. ನನಗೆ ಸ್ಟಾರ್ಟಿಂಗ್ ಕ್ಯೂರಿಯಾಸಿಟಿ, ಯಾಕಿದೆ ಒಂದು ಗಾಡಿಗೆ ಹೋಗಿ ಇಲ್ಲ, CM ಗಾಡಿ ಏನಾದ್ರು ಡ್ಯಾಮೇಜ್ ಆಯಿತು, ಏನಾದ್ರು ಪ್ರಾಬ್ಲಮ್ ಆಯಿತು, ಅದು ನಿಂತ್ಕೊಂತು ಕೆಟ್ಟೋಯ್ತಂದರೆ ಈ ಗಾಡಿ ಅಂತೆ. ಅಂದರೆ CM 1,00,000 ಕಿಲೋಮೀಟ್ರ್ ಓಡಾಡ್ತಾನೆ ಒಂದು ಜೀವಿತಾವಧಿಯಲ್ಲಿ ಅಂತಂದರೆ, CM ಗಾಡಿಯಿಂದ ಇನ್ನೊಂದು ಎಕ್ಸ್ಟ್ರಾ ಸ್ಪೇರ್ ಗಾಡಿ 1,00,000 ಕಿಲೋಮೀಟ್ರ್ ಓಡುತ್ತೆ. ಯಾಕೆ? ಓಕೆ, ಆಯ್ತು, ಅದೇನಾದ್ರು ಪ್ರಾಬ್ಲಮ್ ಆಯ್ತಾ? ಮುಂದ್ಗಡೆ ಎಸ್ಕಾರ್ಟ್ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ಬೋದು. ಅವ್ರು ಒಂದು ಸ್ವಲ್ಪನೇ ಟೈಮಲ್ಲಿ ಜಮಾನದಲ್ಲಿ 2 ವೀಲರ್ ಹೋಗಿರೋ ಯಾರೇ CMನ ಹೇಳ್ತಾರೆ. ಎಲ್ಲ CM ಒಂದೇ ಸರಿಗೇನು ರಿಚ್ ಬಾರ್ನಾಗಿ ಬಂದು ಇದಾಗಿಲ್ಲ. ಓಕೆ, ಕಷ್ಟಪಟ್ಟಿರ್ತಾರೆ. ಎಲ್ಲೋ ಒಂದು ಪಟ್ಟಣ ಪಂಚಾಯತಿಲಿ ಆಗ್ತಾರೆ, ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ಬರ್ತಾರೆ, ಇನ್ನೊಂದು ಬಂದೇ ಕಷ್ಟಪಟ್ಕೊಂಡು ಬಂದಿರ್ತಾರೆ. ಅವಾಗೆಲ್ಲ ಹೋಗಿರ್ತಾರಲ್ಲ, ಯಾರೋ ಬೈಕ್ ಹಿಂದ್ಗಡೆನೂ ಡ್ರಾಪ್ ಹಾಕ್ಸ್ಕೊಂಡು ಹೋಗಿರ್ತಾರೆ.
ಹಂಗಿದ್ದಾಗ ಹಿಂದ್ಗಡೆ ಎಸ್ಕಾರ್ಟಲ್ಲಿ ಕೂತು ಅದು ಇಟ್ ಈಸ್ ಕಾಲ್ಡ್ ಮೈನ್ಯೂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ದಟ್ ಈಸ್ ಅ ಥಿಂಗ್. ಆಮೇಲೆ ನೋಡಿರಿ ನೀವು, ಸಾರಿ ನಮ್ಮ ಆಫೀಸರ್ಸ್ಗಳದ್ದು ಇನ್ನೊಂದಿರ್ಬೇನು, ಅವ್ರ ಮಕ್ಕಳುಗಳಿಗೆ ಸಪ್ರೇಟ್ ವೆಹಿಕಲ್ ತಗೊಂತಾರೆ. ಓಕೆ, ಒಂದು ಸ್ಕೂಲ್ಗೆ ಹೋಗ್ಬೇಕು, ಇನ್ನೊಂದು ಯಾಕೆ ಸ್ಕೂಲ್ ವ್ಯಾನಿಗೆ ಹಾಕ್ರಿ ದಯವಿಟ್ಟು, ಪೂಲಲ್ಲಿ ಹೋಗ್ತಾರೆ, ಏನಾಗಲ್ಲ ಪಾಪ ಎಲ್ಲರ ಮಕ್ಳುಗಳು ಹೋಗ್ತಿದ್ದಾರೆ ತಾನೇ. ಯಾಕಂದ್ರೆ ಪಾಪ ಇವ್ರಿಗೆ ಏನಂತಂದರೆ ಅವ್ರ ಪೂಜ್ಯ ತಂದೆಯವ್ರ ದುಡ್ಡು ಅಂತ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಗೌರ್ಮೆಂಟ್ ಹೆಂಗಿದ್ರೆ ಕೊಡುತ್ತೆ. ನಾನು ಹೇಳೋದು ನಾನು ಮೈನ್ಯೂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿದ್ದೀನಲ್ಲ. ಓಕೆ, ಒಂದೊಂದೇ ನೀವು ಅವಾಯ್ಡ್ ಮಾಡ್ಕೊತ ಬಂದಿದ್ದ ಪಕ್ಷದಲ್ಲಿ ಎಷ್ಟೊಂದು ರೆವಲ್ಯೂಷನರಿ ಮಾಡೋಣ. ಅದಕ್ಕೆ ಆ ಟೆಕ್ಕಿಗಳನ್ನ ನಾವು ಇವತ್ತು ಸ್ಟೆಪ್ಪಿಂಗ್ ಸ್ಟೋನ್ ಥರ ಯೂಸ್ ಮಾಡ್ಕೊಳ್ಳೋಣ. ಅವ್ರು ಏನೇ ಅಂದಿರ್ಬೋದು ಇವತ್ತು, ಅದು ಒಳ್ಳೇದಾಯ್ತಲ್ಲ, ನಮಗೆ ಕೆಟ್ಟದ್ದಂತೂ ಆಗಿಲ್ಲ. ಆಡ್ ನಂಬರ್ ಈವನ್ ನಂಬರ್, ಪ್ರತಿಯೊಂದು ಗಾಡೀಲಿ ಪೂಲ್ ಥರ ಸಿಸ್ಟಮಲ್ಲಿ ಮಕ್ಕಳುಗಳನ್ನ ಆರಾಮ ವೆಹಿಕಲ್ ಬರುತ್ತೆ, ಅದು ಮನೆ ಮುಂದೆ ಬರುತ್ತೆ ವೆಹಿಕಲ್, ಇಲ್ಲ ಅಂತ ಹೇಳ್ತಿಲ್ಲ. ಆ ವೆಹಿಕಲಲ್ಲಿ ಕಳಿಸ್ಕೊಡಿ, ಆ ವೆಹಿಕಲ್ ರಿಸೀವ್ ಆಗುತ್ತೆ. ಯಾಕೆ ನಿಮಗೆ ಅದಕ್ಕೊಂದು ಸಪ್ರೇಟ್ ಡ್ರೈವರು, ಅದಕ್ಕೊಂದು ಸಪ್ರೇಟ್ ಗಾಡಿ ಬಂದ್ಬಿಟ್ಟು ಅವ್ನು ಹಂಗೆ ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು ಪಾಪ. ಇವತ್ತು ಹೇಳಿ ನಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಅದೇ ಕಾರಣ. ಯಾಕಂದರೆ ಈಗ ಯಾವುದೋ ಒಬ್ಬ ಕಮಿಷನರ್ ಗಾಡಿ ಯಾರು ಮುಟ್ತಾರೆ, ಎಕ್ಸ್ವೈಜೆಡ್ ಟ್ರಾಫಿಕ್ ಕಮಿಷನರ್ ಇರ್ಬೋದು, ಇನ್ನು ಮೊದಲು ಕಲಿಬೇಕಾಗಿರೋ ಜನಸಾಮಾನ್ಯರೆಲ್ಲ ಜನಪ್ರತಿನಿಧಿಗಳು ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ನಾನು ಹೇಳೋದು ಯಾಕೆ ಗೊತ್ತಾ, ಅವ್ರಿಗೆ ಪವರ್ ಇದೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಪವರ್ ಇದೆ. ಆ ಪವರ್ನ ಸದುಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ದುರುಪಯೋಗ ಮಾಡ್ಕೊಬೇಡಿ, ಸದುಪಯೋಗ ಮಾಡ್ಕೊಳ್ರಿ. ಅವಾಗ ರೆವಲ್ಯೂಷನರಿ ಕ್ರಿಯೇಟ್ ಆಗ್ತವೆ ಅಂತೇಳಿ. ದಟ್ಸ್ ಫಸ್ಟ್ ಹೇಳಿದ. ಅದಕ್ಕೆ ಹೆಲ್ಮೆಟ್ ಯಾಕೆ ಇದನ್ನು ಕೊಟ್ಟೆ, ಎಕ್ಸಾಂಪಲ್ ಕೊಟ್ಟೆ ಅಂದರೆ, ನೀವು ಪನಿಷ್ಮೆಂಟ್ನ ರೂಢಿ ಮಾಡ್ಕೊಳ್ರಿ. ಜನಗಳಿಗಿರೋದೇ ದಂಡಂ ದಶಗುಣಂ ಅನ್ನೋದು ಭಾಳ ಕ್ಲೀನಾಗಿದೆ. ನಿಮ್ಮ ಹತ್ರ ಕೆಪಾಸಿಟಿ ಇದೆ, ನೀವು ಆ ಇದನ್ನ ಹಾಕ್ರಿ, ಪನಿಷ್ಮೆಂಟ್ ಹಾಕ್ರಿ, 100% ಜನ ಕೇಳ್ತಾರೆ. ಯಾಕೆ ಕೇಳಲ್ಲ? ಕೇಳ್ತಾರೆ. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕೆ ಯೂಸ್ ಮಾಡ್ತಿಲ್ಲ? ಕ್ವಶನ್ ಮಾರ್ಕ್ ಹಾಕಿ. ಏನು ತೊಂದರೆ ಇಲ್ಲ. ಈಗ ಎಲ್ಲೋ ಒಂದು ಕಡೆ ನೀವು ಚಲ್ಗಟ್ಟದಲ್ಲಿ ಮನೆ ಇತ್ತು, ಒಬ್ಬ ಮಿನಿಸ್ಟರೇ ಮನೆ ಇತ್ತು ಅಂತಂದರೆ, ಮಿನಿಸ್ಟರ್ ಗಾಡಿ ನೀವು ಹಾಕ್ಬಿಟ್ರೆ ಮೆಟ್ರೋದಲ್ಲಿ ಹೋದರೆ ಬೇಗನೂ ಹೋಗ್ತಾರೆ. ಮೆಟ್ರೋದಲ್ಲಿ ಕೆಲವು ಫೈಲ್ಗಳು ಸೈನ್ ಮಾಡ್ಕೊಂತ ಹೋಗ್ಬೋದು ಆರಾಮಾಗಿ ಕುತ್ಕೊಂಡ್ಬಿಟ್ಟು, ತನ್ನ ತೊಂದರೆ ಏನಿಲ್ಲ, ಅಂಥದ್ದೇನು ಪ್ರಾಬ್ಲಮ್ ಇಲ್ದಂಗೆ. ಯಾಕಂದರೆ ಬೇಗನೂ ರೀಚ್ ಆಗ್ತಾರೆ, ಅವ್ರ ಮನೆಗೂ ರೀಚ್ ಆಗ್ದಂಗೆ ಆಗುತ್ತೆ. ಇವ್ರು ಅವ್ರ ಹಿಂದೆ ಮುಂದೆ ಯಾಕೆ ಎರಡೆರಡು ಕಾರ್ಗಳು ಹೋಗಿ ಮಾಡ್ಕೊಂಡು ಏನು ಮಾಡ್ಬೋದು. ಈವನ್ ಆಫೀಸರ್ಸ್ಗಳು ಕೆಲವರು ಎಲ್ಲರಿಗೂ ನನ್ನ ಮೆಟ್ರೋ ರೀಚ್ ಇಲ್ಲ. ಕೆಲವು ಆಫೀಸರ್ಸ್ಗಳು ಮನ್ಸು ಮಾಡಿದೆ ಅಂತಂದರೆ ಏನಾಗಿದೆ ಅಂತಂದರೆ, ಈ ವೆಹಿಕಲ್ಗಳು ಇದಾವಲ್ಲ, ನಾನು ಯಾಕಂದರೆ ಮೈನ್ಯೂಟಲ್ಲಿ ಇದು ಒಂದು ಬರುತ್ತೆ, ಅವ್ರಿಗೆ ಗೌರ್ಮೆಂಟ್ ಗಾಡಿ ಅಂತ ಕೊಟ್ಟಿರೋದು ಏನಂತ ಗೊತ್ತಾ, ಒಂದು ಸ್ಟಡೀಸ್ ಪ್ರಕಾರ ನೀವು ಆಫೀಸಿಗೆ ನಿಮ್ಮ ವೆಹಿಕಲಲ್ಲಿ ಬರಬೇಕು. ನೀವು ಹೆಂಗೆ ಬರ್ತೀರೋ ಗೊತ್ತಿಲ್ಲ, ನಿಮ್ಮ ವೆಹಿಕಲಲ್ಲಿ ನೀವು ಬರಬೇಕು ಆಫೀಸಿಗೆ. ಓಕೆ, ಆಫೀಸಿಂದ ಎಲ್ಲರೂ ಹೋಗೋದಿರುತ್ತಲ್ಲ, ಆ ಹೋಗ್ಬೇಕಾದ್ರೆ ಮಾತ್ರ ನೀವು ಗೌರ್ಮೆಂಟ್ ಗಾಡಿಗಳನ್ನು ಬಳಸ್ಬೇಕಂತ ಇರೋದು. ನಮ್ಮ ಸಿಸ್ಟಮ್ ಇನ್ನೂ ಇದನ್ನು ಪಾಪ ಮರ್ತು ಬಿಟ್ಟಿದೆ ಅನ್ಸುತ್ತೆ. ಅದನ್ನು ಅದ್ರ ಯಾವ ಕಾನ್ಸೆಪ್ಟಲ್ಲಿ ಇಲ್ಲ ಹೇಳ್ಬೇಕು. ನಮ್ಮ ಸಿಸ್ಟಮಲ್ಲಿ ಅವರು ಮನೆಯಿಂದ ಬರ್ಬೇಕಾರನಲ್ಲ, ಎಲ್ಲಾದ್ರೂ ಅದೇ ಗೌರ್ಮೆಂಟ್ ಗಾಡಿನೇ ಬೇಕು. ಓಕೆ, ಎಲ್ಲಿದು ಹೋಗ್ಬೇಕು ಅಷ್ಟೇ ಅಲ್ಲ, ಅವರು ಡ್ರೈವರ್ ಕೂಡ ಹಾಕೊಂಡು ಹೋಗ್ತಾರೆ. ಅದು ಭಾಳ ವರ್ಷ ಅದೇ ಹೇಳ್ಬಾರ್ದು ಸುಮ್ಮನಿದೆ. ಅಲ್ಲ, ಅದಕ್ಕೆ ಹೇಳಿದೆ ಅವ್ರು ಜೋಕ್ ಏನಪ್ಪ ಅಂದರೆ, ಈ ಸಾಹೇಬ್ರ ಮನೆ ಎಲ್ಲ ಒಂದು ಕಡೆ ಕೆಂಗೇರಿ ಇರುತ್ತೆ ಅಂತ ತಿಳ್ಕೊಂಡ್ರೆ, ಕೆಂಗೇರಿ ಬಿಟ್ಟು ಜೋಕ್ ಆಫ್ ದ ಡೇ ಏನಪ್ಪ ಅಂದರೆ, ಅವನು ಅದೇ ಕಾರ್, ಇನೋವಾ ಕ್ರಿಸ್ಟಾ ಕಾರ್ ತಗೊಂಡು ಅವನ ಮನೆ ಎಲ್ಲಿರುತ್ತಪ್ಪ ಅಂದ್ರೆ ಇಲ್ಲ ಉತ್ತರಳ್ಳಿಗಿರುತ್ತೆ, ಅವ್ರ ಮನೆಯಲ್ಲಿ ನಿಲ್ಸ್ಕೊತಾರೆ. ಇದು ಯಾಕ್ರಿ ಈ ಸಿಸ್ಟಮ್ ತೆಗೆದು ಹೋಗಿರಿ, ಇದು ಬಿಸಾಕ್ರಿ ಇದು ಹೇಳ್ಬೇಕಂತಂದ್ರೆ. ಯಾಕ್ರಿ ನಮ್ಮ ಆಫೀಸರ್ಸ್ಗಳು ಎಂತ ಒಳ್ಳೊಳ್ಳೆ IAS ಆಫೀಸರ್ಸ್ ಇದ್ದೀರಾ, ರೂಲ್ ಮಾಡೋ ಅಂತಾರೋ, ಅವರೆಲ್ಲ ತೊಗೊಂಡ್ಬಿಟ್ಟು ಇದು ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಗೊತ್ತಾ ಸಾಹೇಬ್ರೆ, ವೆರಿ ಸಿಂಪಲ್ ಕಾನ್ಸೆಪ್ಟ್ ಹೇಳಿ. ಇನ್ನೊಂದು, ಎಲ್ಲರೂ ಅಟ್ಲೀಸ್ಟ್ ನೀವು ಚಾರ್ಜಿಂಗ್ ಪಾಯಿಂಟ್, ನಮ್ಮ ವಿಧಾನಸೌಧದಲ್ಲಿ ಎಸ್ಪೆಷಲಿ ಅದ್ಭುತವಾದ ಚಾರ್ಜಿಂಗ್ ಪಾಯಿಂಟ್ಸ್ ಇದಾವೆ. ಓಕೆ, ಇವ್ರು ಎಲ್ಲ ಕಾರ್ಗಳನ್ನ ಒಂದು ಚಾರ್ಜಿಂಗ್ ಪಾಯಿಂಟಿಗೆ ಹಾಕ್ಲಿ, ಬ್ಯಾಟ್ರಿ ರಿಪ್ಲೇಸ್ ಮಾಡಲಿ, ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಗೊತ್ತಾ. ಎಲ್ಲೂ ನಿಮ್ಮ ಪೊಲ್ಯೂಷನ್ನೇ ಬರಲ್ಲ. ಯಾಕಂದ್ರೆ ಇವ್ರು ಇರೋದೇ ಏನಪ್ಪ ಅಂತ ಅಂದರೆ, ಲಾಸ್ಟಿಗೆ ಹಾಳಾಗಲಿ ಮನೆಯಿಂದನೇ ಬರಲಿ ಅಂತ ತಿಳ್ಕೊಳ್ರಿ. ಒಂದು ಮನೆ ಹಬ್ಬ ಬಂದು 30 ಕಿಲೋಮೀಟರ್ ಇರುತ್ತೆ, ಒಂದು ಚಾರ್ಜಿಂಗ್ ಗಾಡಿ ಇವತ್ತು 150 ಕಿಲೋಮೀಟರ್ ಕೊಡುತ್ತೆ. ಒಂದಿನ ನೀವು ಚಾರ್ಜಿಂಗ್ ಹಾಕಿದ್ರೆ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದು, ಇಲ್ಲಿಂದ ಅಲ್ಲಿಗೆ, ಓಕೆ, ಇಟ್ಸ್ ಎನಫ್. ಪುಕ್ಸೆಟಲ್ಲಿ ಚಾರ್ಜಿಂಗ್ ಪಾಯಿಂಟು ನೀವು ಗೌರ್ಮೆಂಟ್ ಇದರಲ್ಲೇ ಹಾಕ್ಕೊಳ್ಳಿ, ನಿಮಗೆ ನಿಮ್ಮ ಮನೇಲಿ ಹಾಕ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ. ವರ್ತಲ್ವಾ, ಎಷ್ಟು ನೀವು ಪೊಲ್ಯೂಷನ್ ಉಳಿಸ್ತೀರಾ? ಈ ರೀತಿ ನಾವು ಒಂದೊಂದೇ ಚಿಕ್ಕದಾಗಿ ಬದಲಾವಣೆ ಮಾಡ್ಕೊತ ಬಂದರೆ ಅದು ತುಂಬ ದೊಡ್ಡದಾಗಿ ಬದಲಾವಣೆ ಆಗುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ವಿಜಯ್ ಸರ್, ಈಗ ಬೆಂಗಳೂರಿನ ಮುಂದಿನ ಭವಿಷ್ಯ ನೋಡಂದ್ರೆ ಆಸ್ತಿಯ ಮೌಲ್ಯ ಎಷ್ಟಾಗ್ಬೋದು ಮುಂದಿನ ಭವಿಷ್ಯದಲ್ಲಿ? ಸರ್, ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ಇಂಡಿಯಾ. ಹಾಗಾಗಿ ಏನಾಗುತ್ತೆ, ಮತ್ತು ಇಲ್ಲಿರೋ ಕ್ಲೈಮೇಟಿಗೆ ನೀವು ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಇರೋ ಪ್ರಾಪರ್ಟೀಸ್ ವ್ಯಾಲ್ಯೂ ಯಾವತ್ತೂ ಹೈ ಡಿಮ್ಯಾಂಡೇ ಇದೆ. ಸೆಕೆಂಡ್ ಏನಾಗುತ್ತೆ ಅಂದರೆ, ಈ ಬ್ಯಾಂಗ್ಳೂರಿಗೆ ಇರೋ ಪ್ರಾಬ್ಲಮ್ಸ್ಗಳು ಏನು ತುಂಬ ಏನು ಪ್ರಪಂಚದಲ್ಲಿರೋ ಸಿಟೀಸಿಗೆ ಏನು ವಿಭಿನ್ನವಾಗಿಲ್ಲ. ಏನಾಗುತ್ತೆ, ಈಗ ಡಸ್ಟ್ ಮ್ಯಾನೇಜ್ಮೆಂಟು, ಸ್ವಲ್ಪ ಡಸ್ಟ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಅದೇನು ಮ್ಯಾನೇಜಬಲ್ ಅಲ್ದಲ್ಲೇ ಇರೋವಂಥದ್ದಲ್ಲ. ಕನ್ಸ್ಟ್ರಕ್ಷನ್ ಸೈಟ್ ಡೆಬ್ರೀಸ್ ವಿಲೇವಾರಿ ಮಾಡೋದು, ಈ ಕೆಲವು ವಿಷಯಗಳನ್ನು ನಾವು ಇದು ಮಾಡಿಕೊಂಡ್ರೆ ಇದರಂಥ ಬ್ಯೂಟಿಫುಲ್ ಸಿಟಿ ಇನ್ನೊಂದಿಲ್ಲ. ಅದರಲ್ಲಿ ಏನೂ ಇದೇ ಇಲ್ಲ. ನೀವು ಬೇರೆದು ಬಿಡಿ, ಮೈಸೂರಿಗೆ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ, ಮೈಸೂರಿಗೆ ಬೆಂಗಳೂರಿಗೆ ಹೆಚ್ಚು ಕಡಿಮೆ 4-5 ಡಿಗ್ರಿ ಟೆಂಪ್ರೇಚರ್ ವೇರಿಯೇಷನ್ಸ್ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಸಿಟಿ. ಹಾಗಾಗಿ ಆಮೇಲೆ ಏನಾಗುತ್ತೆ, ಈ ಸಾಫ್ಟ್ವೇರ್ಗಳಿಗೆ ಪರ್ಟಿಕ್ಯುಲರ್ಲಿ ನಿಮ್ಮದು ಏನು ಸಾಫ್ಟ್ವೇರ್ ಕಂಪ್ನೀಸ್ಗಳಿದೆ, ಅದಕ್ಕೆ ಈ ಕ್ಲೈಮೇಟ್ ತುಂಬ ಸೂಕ್ತ. ಯಾಕೆ ಎಲ್ಲರೂ ಬೆಂಗಳೂರಿಗೆ ಸೆಲೆಕ್ಟ್ ಮಾಡಿದ್ರು ಅಂದರೆ, ಬಿಕಾಸ್ ಆಫ್ ಇಟ್ಸ್ ಕ್ಲೈಮೇಟ್ ಆ್ಯಕ್ಚುಲಿ.
ಆಮೇಲೆ ವಿ ಹ್ಯಾವ್ ಗಾಟ್ ಬ್ಯೂಟಿಫುಲ್ ಲಂಗ್ ಸ್ಪೇಸಸ್ ನಾವು ಕಂಪೇರ್ ಟು ಎನಿ ಅದರ್ ಸಿಟೀಸ್. ಲಾಲ್ಬಾಗ್, ಕಬ್ಬನ್ ಪಾರ್ಕು, ಮತ್ತೊಂದು ಪಾರ್ಕ್ಗಳು ಕಂಪೇರ್ ಟು ನೀವು ಬೇರೆ ಸಿಟೀಸ್ಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿರೋ ಪಾರ್ಕ್ ತುಂಬಾ ಪಾರ್ಕ್ಗಳಿದ್ದಾವೆ. ಎಲ್ಲ ಲಶ್ ಗ್ರೀನ್ ಪಾರ್ಕ್ಸ್ ಇದೆ. ಏನೋ ಎಲ್ಲದಕ್ಕೂ ಮೇಂಟೈನ್ ಮಾಡಿದೆ. ಸಿ ಸರ್ಟನ್ ಥಿಂಗ್ಸ್ ಗೌರ್ಮೆಂಟ್ಗೂ ಕಂಟ್ರೋಲಬಲ್ ಇಲ್ಲ. ಏನಾಗುತ್ತೆ, ಜನ ಬರ್ತಾ ಇರೋರಿಗೆ ನಿಲ್ಸೋಕ್ಕಾಗಲ್ಲ. ಅವ್ರಿಗೇನು ಅಲ್ಲಿ ಟೋಲ್ ಗೇಟ್ ಹಾಕ್ಬಿಟ್ಟು ನೀವು ಯಾರು ಬರೋಂಗಿಲ್ಲ ಅನ್ನೋಂಗಿಲ್ಲ. ಸಿಟಿ ಅಂದಮೇಲೆ ಅರ್ಬನೈಸೇಷನ್, ನಾವು ಹೊರಗಡೆಯಿಂದನೂ ಬರ್ತಾರೆ, ಬೇರೆ ರಾಜ್ಯದಿಂದನೂ ಬರ್ತಾರೆ, ಬೇರೆ ದೇಶದಿಂದನೂ ಬರ್ತಾರೆ, ಹುಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅದು ಹುಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ಯಾರೋ ಒಬ್ಬರು ಏನೋ ಹೇಳಿದರು ಅಂದ ತಕ್ಷಣ ಅವ್ರಿಗೆ ಅವ್ರ ಬುದ್ಧಿ ಸರಿ ಇಲ್ಲ ಅಂತ ಏನೋ ಮಾತಾಡ್ತಾರೆ ಅಂತಾರೆ. ಹಂಗಂತ ನಾವು ಕೋಟ್ಯಾಂತರ ಜನ ನಮ್ಮ ಮೂಲ ಕನ್ನಡಿಗರು ಅವ್ರಕ್ಕಿಂತನೂ 10ರಷ್ಟು ಅಥವಾ 100ರಷ್ಟು ಜಾಸ್ತಿ ಬೇರೆಯವರೇ ಇರೋದು. ಸರ್, ಆ ಧೈರ್ಯ ಹೆಂಗೆ ಬರುತ್ತೆ ಅಂತ ನೀವು ಒಂದು ಇಡೀ ರಾಜ್ಯದ ಬಗ್ಗೆ ಈ ರೀತಿ ಕೀಳಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಂಥವ್ರ ವಿರುದ್ಧ ಕಾನೂನು ಕ್ರಮ ಆಗಬಾರ್ದ? ಅಲ್ಲ, ಆಗಬೇಕು. ಯಾಕಂದರೆ ಏನೇ ಇದಿಲ್ದಲೆ, ಅಂಕಿಅಂಶಗಳಿಲ್ದಲೆ, ಅವ್ರದ್ದು ಇದಿಲ್ದಲೆ ಎಲ್ಲೋ ಒಂದು ಕಡೆ ಆಗಿರುತ್ತೆ. ಯಾವತ್ತೋ ಡಸ್ಟ್ ಪೊಲ್ಯೂಷನ್ ಆಗಿರುತ್ತೆ ಅಂತ ಡೆಲ್ಲಿ ಅಂತ ಸಿಟಿಯಲ್ಲೂ ಅಷ್ಟು ಇದಿರೋವಂಥ ಕಡೆನೇ ಆಗುತ್ತೆ. ಸೊ ಅಲ್ಲ, ನಾನು ಹೇಳಿದ್ನಲ್ಲ, ನ್ಯೂಯಾರ್ಕ್ ಅಂತ ಸಿಟಿಯಲ್ಲೂ ಇವತ್ತು ಅದೇ ಪ್ರಾಬ್ಲಮ್ ಇದೆ. ಹಾಗಂತ ಒಂದು ಸಿಟಿನ ಹೀಯಾಳಿಸ್ಬಿಟ್ಟು ಮಾತಾಡೋದು ಅಥವಾ ಸಿಟಿ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡೋದು ವಿತೌಟ್ ಪ್ರಾಪರ್, ಅವ್ರು ಲಿಯಬಲ್ ಇಲ್ಲ ಅಂದರೆ ಅವ್ರವ್ರ ಪ್ರಾಬ್ಲಮ್ಸ್, ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೋ ಇರ್ಬೋದು, ಅದು ಇರ್ಬೋದು. ಅದು ಬಿಟ್ಬಿಟ್ಟು ಒಂದು ಸಿಟಿಯಲ್ಲಿ 1.5 ಕೋಟಿ ಜನ ಇಲ್ಲಿ ಬದುಕ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಏನೋ ಮಾತಾಡಿದ್ದಕ್ಕೆ ಏನೋ ಸಿಟಿ ಹಾಳಾಗೋದಿಲ್ಲ. ಆಮೇಲೆ ಅಂಥ ಗಮನ, ಲಾರ್ಜರ್ ಪ್ರಾಸ್ಪೆಕ್ಟ್ಸಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸಿಟೀಸಲ್ಲಿದೆ. ಆ ಸಿಟಿ ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕೇ ಹೊರತು ಅದೇ ಇದೆ ಅವ್ರು ಹೇಳಿರೋ ಪ್ರಕಾರ ಇಟ್ ಈಸ್ ನಾಟ್ ಲಿವೇಬಲ್ ಎಟ್ ಆಲ್, ನಾವೇನು ಸತ್ಯ ಹೋಗ್ಬಿಡ್ತೀವಿ ಬೆಂಗಳೂರಲ್ಲಿ ಇರೋದು ಅಂತ ಆ ಥರ ಇಟ್ಸ್ ನಾಟ್ ದ್ಯಾಟ್ ಇದು ಏನೋ. ಯಾಕೆಂದರೆ ಅವರು ಈಗ ಮೊನ್ನೆ ನಾನು ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಅವರು ಇದು ಫುಲ್ ಎಲ್ಲ ಸಿಟೀಸ್ನ ಕಂಪೇರ್ ಮಾಡಿಬಿಟ್ಟು ಬರೆದಿರೋವಂಥ ಅಂಕಿಅಂಶ. ಅವ್ರಿಗೇನು ಪೇಯ್ಡ್ ಇದೇನಲ್ಲ. ಬೆಂಗಳೂರು ಅವ್ರಿಗೆ ಬಂದುಬಿಟ್ಟು ಉಳಿರಿ ಅಂತ, ಬೆಂಗಳೂರು ನಾವೀಗ ಫುಲ್ ಆಗಿಬಿಟ್ಟಿದ್ದೀವಿ, ಇನ್ನೂ ಬಂದರೆ ಜನ ಬರಬೇಡಿಪ್ಪ, ನಮಗೆ ಬಿಟ್ಬಿಡಿ ನಮ್ಮ ಪಾಡಿಗೆ ಅನ್ನೋ ಲೆವೆಲಿದ್ದೀವಿ. ಬಟ್ ಅವ್ರು ಬರೆದಿದ್ದಾರೆ 66.72% ಅಷ್ಟು ಏನೋ ಅಕಾರ್ಡಿಂಗ್ ಟು ದ ಇಂಡೆಕ್ಸಲ್ಲಿ ಇಟ್ ಈಸ್ ಎ ಲಿವೇಬಲ್ ಸಿಟಿ. ಬಾಕಿ ಮೇಜರ್ ಪ್ರಾಬ್ಲಮ್ಸ್ಗಳು ಎಲ್ಲ ಕಡೆ ಇದೆ. ದಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್. ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್, ಮ್ಯಾಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ಸೇಮ್ ಥ್ರೂಔಟ್ ಇಂಡಿಯಾ or throughout the world. It's not. But as far as Bangalore is concerned, it is one of the best cities in the world to live. ಹಾಗಾಗಿ ಇಲ್ಲಿರೋ ಪ್ರಾಪರ್ಟಿಗಳ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ಏನೋ ಇಟ್ ವಿಲ್ ಗ್ರೋ 100%. ಇಟ್ ವಿಲ್ ಗ್ರೋ. ಈ ಥರ ಇನ್ನೊಂದು ಸಿಟಿ ನಿಮಗೆ ಇರೋಕ್ಕೆ ತುಂಬ ಕಷ್ಟ ಇದೆ. ಹೌದು ಸರ್, ಸೇಫ್ ಜಾಗ ಅಂತ ಹೇಳಿದ್ರೆ. ಆಮೇಲೆ ಏನು ಗೊತ್ತಾ, ಬೇರೆ ಸಿಟೀಸ್ಗಳು ಅವರು ಮಾತಾಡ್ತಾರೆ, ನೀವು ಕೇರಳದಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಸರ್. ಹೌದು, ನೀವು ಒಂದು ಹಳ್ಳಿಯಲ್ಲಿ 1,000 ಜನ 2,000 ಜನ ಇಟ್ಕೊಂಡ್ಬಿಟ್ಟು ಅದನ್ನು ಬೆಂಗಳೂರಿಗೆ ಕಂಪೇರ್ ಮಾಡಬಾರ್ದು. ಇಫ್ ಯು ಆರ್ ಟು ಕಂಪೇರ್ ಆ್ಯಪಲ್ ಟು ಆ್ಯಪಲ್, ನೀವು ಈ ಸಿಟಿಯಲ್ಲಿ ಇರೋ ಪಾಪ್ಯುಲೇಷನ್ಗೆ ಇನ್ನೊಂದು ಇದೇ ಥರ ಸಿಟಿ ಇರೋ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಯಾವುದೋ ಒಂದು ಸ್ಮಾಲ್ ಟೌನ್ನ ಕಂಪೇರ್ ಮಾಡಿಬಿಟ್ಟು ನಮ್ಮ ಟೌನ್ ಚೆನ್ನಾಗಿದೆ, ಅದನ್ನು ದಟ್ ಈಸ್ ನಾಟ್ ದಿ ಪಾಯಿಂಟ್. ಯು ಕಂಪೇರ್ ಆ್ಯಪಲ್ ಟು ಆ್ಯಪಲ್. ಅವಾಗ ಹೇಳಿ, ಆ ಸಿಟಿ ಕಂಪೇರ್ ಮಾಡಿ ಈ ಸಿಟಿ ಕಂಪೇರ್ ಮಾಡಿ ಹೇಳಿ. ಆವಾಗ ಈ ಸಿಟಿಗೆ ಆ ಸಿಟಿ ಕಂಪೇರ್ ಮಾಡಿದರೆ ಈ ಸಿಟಿ ಹೆಂಗಿದೆ. ಇಲ್ಲಿ ಎಕನಾಮಿಕಲಿ ಇಲ್ಲಿ ಕಲ್ಚರಲ್ ಡೈವರ್ಸಿಟಿ ಎಷ್ಟಿದೆ, ಯಾವ ಥರ ಬ್ಯಾಕ್ಗ್ರೌಂಡಲ್ಲಿ ಪೀಪಲ್ ಇದೆ. ನೀವು ಡೆವಲಪ್ಡ್ ಕಂಟ್ರೀಸ್ನ ತೊಗೊಂಡೋಗ್ಬಿಟ್ಟು ಅಲ್ಲಿರೋ ಸಿಟೀಸ್ನ ಕಂಪೇರ್ ಮಾಡೋದಕ್ಕೆ, ಇಲ್ಲಿ ಜೀವನ ಸಾಗಿಸೋರು ಅವನು ಒಂದು ಗಾಡಿ ತಳ್ಳೋನಿಂದ ಹಿಡಿದುಬಿಟ್ಟು ಕೂಲಿ ಕಾರ್ಮಿಕರಿಂದ ಹಿಡಿದುಬಿಟ್ಟು ಟಾಪ್ ಲೆವೆಲ್ವರೆಗೂ ಇದ್ದಾರೆ. ಅಂದರೆ ಎಲ್ಲರೂ ಸೇರ್ಸ್ ಬದುಕ್ತಾ ಇರೋದು, ಡೈವರ್ಸಿಟಿ ಇದೆ. ಸೊ ನಾವು ಎಲ್ಲರದ್ದು ನೋಡಬೇಕು. ಅಲ್ಲೆಲ್ಲೋ ಒಂದು ಕಡೆ ಅವನು ಗಲೀಜಿದ್ದಾನೆ, ಅವ್ನು ಮಲಗಿದ್ದಾನೆ, ಗಲೀಜಾಗಿದೆ, ನಿಮ್ಮ ಸಿಟಿ ಗಲೀಜು ಅನ್ನೋದಕ್ಕೆ ಅವನಿಗೂ ಜೀವನ ಕೊಡ್ತಾ ಇದೆ ಸಿಟಿ. ಸೊ ಇದು ಡೈವರ್ಸಿಟಿ ಇದೆ. ಅಷ್ಟು ಜನ ಎಲ್ಲ ಲೆವೆಲಿನ ಜನರಿಗೂ ಆಶ್ರಯ ಕೊಟ್ಟಿರುವಂಥ ಸಿಟಿ ಇದು. ಎಲ್ಲರೂ ರಿಚ್ ಇಲ್ಲ, ಸೊ ಎಲ್ಲರಿಗೂ ಎಫರ್ಟ್ ಮಾಡುವಂಥ ಇದು ಇಲ್ದಲ್ಲೇ ಇರ್ಬೋದು. ಸೊ ಹಂಗಂತ ಸಿಟಿ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ನಾವು ಕಂಪೇರ್ ಮಾಡಬೇಕಾದ್ರೆ ಸಿಟಿ ಎಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ ಆಗಿದೆ. ಲೆಟ್ಸ್ ಟಾಕ್ ಸಮಥಿಂಗ್ ಪಾಸಿಟಿವ್ ಅಬೌಟ್ ಇಟ್. ಲಾಸ್ಟ್ 10 ಇಯರ್ಸಲ್ಲಿ ನಾವು ನೋಡಿರೋಂಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಎಷ್ಟು ಡೆವಲಪ್ ಆಗಿದೆ, ಎಷ್ಟು ಕಡೆ ಬ್ಯೂಟಿಫಿಕೇಷನ್ ಆಗಿದೆ. ಇದು ನಾವು ನೋಡಬೇಕಾದ್ರೆ ಇವತ್ತು ಒಂದು ಸಿಟಿ ಪ್ರೌಡ್ ಆಗುತ್ತೆ ನಮಗೆ ಇರಬೇಕಾದ್ರೆ. ಸೊ ಹಾಗಾಗಿ ನಾವು ಪಾಸಿಟಿವ್ ಸೈಡು ನೋಡ್ಬೋದು. ನಾವು ಬರೀ ನೆಗೆಟಿವ್ ಸೈಡ್ ಮಾತಾಡ್ತಾ ಇಲ್ಲ. ಎಲ್ಲ ಗೌರ್ಮೆಂಟ್, ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಇರಲಿ, ಅದು ಬೇರೆ ಏನೇ ಲೋಪದೋಷಗಳು ಇರಲಿ, ಅದು ಒಂದು ಕಡೆ ಇಡೋಣ. ಆದರೆ ಬ್ಯೂಟಿಫುಲ್ ಆಗಿ ಡೆವಲಪ್ ಆಗಿದೆ. ನಾವು ಎಂತೆಂಥ ಪಾರ್ಕ್ಸ್ಗಳು ಕಟ್ಟಿದ್ದೀವಿ, ಎಂತೆಂಥ ಟೆಕ್ನಾಲಜಿಗಳು ತಂದಿದ್ದೀವಿ. ನಾವು ಎಲ್ಲ ಕಡೆಯಿಂದ ಇವಾಗ ಡೆವಲಪ್ ಆಗ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಲೋಪದೋಷಗಳು ಇದ್ದೇ ಇರುತ್ತೆ. ಕೆಲವು ಪ್ರಾಜೆಕ್ಟ್ಸ್ಗಳು ಸರಿ ಇಲ್ದಲ್ಲೇ ಇರ್ಬೋದು, ಕೆಲವು ಪ್ರಾಜೆಕ್ಟ್ಗಳು ಸರಿ ಇರ್ಬೋದು. ಇಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೀತಾ ಇರಬೇಕಾದ್ರೆ ಕೆಲವು ತಪ್ಪುಗಳು ಆಗುತ್ತೆ, ಅದನ್ನು ಸರಿಪಡಿಸ್ಕೊಂಡು ಹೋಗೋಣ. ಅದೇನು ದೊಡ್ಡ ಇದಲ್ಲ, ಸಮಸ್ಯೆ ಅಲ್ಲ. ಆದರೆ ಓವರ್ ಆಲ್ ಇಫ್ ಯು ಟೇಕ್, ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ. ಎಲ್ಲ ಇಲ್ಲಿರೋ ಜನ, ಕಲ್ಚರು, ಆಮೇಲೆ ಜನರು ನಡತೆ, ಎಷ್ಟು ಸಾಫ್ಟ್ ಸ್ಪೋಕನ್ ಸಿಟಿ. ನಾವು ಇವತ್ತು
ನಾವು ಎಷ್ಟು ಇದು ಅಂದರೆ ಹೆಲ್ಪ್ಫುಲ್ ಪೀಪಲ್ಲು, ನಾವು ಇದು ಹೇಳ್ಕೋಬಾರ್ದು. ಆದರೆ ಒಬ್ಬ ಕನ್ನಡಿಗನಾಗಿ ನಾವು ಹೇಳಬೇಕಾಗಿರೋದು ಅಂದರೆ, ನೀವು ಬೇರೆ ಯಾವುದೇ ದೇಶ ಪಕ್ಕದ ರಾಜ್ಯಗಳಿಗೆ ಹೋಗ್ಬಿಟ್ಟು ನೋಡಿ, ನೀವು ಒಂದು ಯಾವನ್ಗಾರು ನೋಡಿ ಮಾತಾಡ್ಸಲ್ಲ. ನಮ್ಮಲ್ಲಿ ಅಡ್ರೆಸ್ ಕೇಳಿದರೆ ಮನೆಗೆ ಬಿಟ್ಟು ಬರ್ತೀವಿ ಅವನಿಗೆ. ಸಿ ಆ ಥರ ಕಲ್ಚರ್ ಇರೋ ಜನ ನಾವು ಕನ್ನಡಿಗರು. ಏನೋ ನಾವು ಬರೀ ಅಡ್ರೆಸ್ ಕೇಳಿದ್ರೆ ಒಳ್ಳೆತನನೇ ದುರ್ಬಳಕೆ ಆಗ್ತಾ ಇರೋದು. ನಿಜವಾಗ್ಲೂ ಹೇಳ್ತೀನಿ, ಯಾವನ್ಗಾರು ಅಡ್ರೆಸ್ ಕೇಳಿದ್ರೆ ಮನೆಗೆ ಬಿಟ್ಟು ಬರ್ತಾನೆ ಪಾಪ. ಅಂತ ಜನರು ನಾವೆಲ್ಲರಿಗೂ ಅವ್ನು ತಮಿಳಲ್ಲಿ ಮಾತಾಡಿದ್ರೆ ತಮಿಳಲ್ಲಿ ಮಾತಾಡ್ತೀವಿ. ನೀವು ಬೇರೆ ಕಡೆ ಹೋಗ್ಬಿಟ್ಟು ತಮಿಳ್ನಾಡಿಗೆ ಹೋಗ್ಬಿಟ್ಟು ನೀವು ಮಾತಾಡಿ ನೋಡೋಣ ಬೇರೆ ಭಾಷೆಯಲ್ಲಿ, ಅವ್ನು ತಮಿಳಲ್ಲೇ ಮಾತಾಡೋದು. ನಾವು ಅವ್ನು ಹಿಂದಿ ಮಾತಾಡ್ತೀವಿ. ನಮಗೆ ಹಿಂದಿ ಬರೋದಲ್ಲೇ ಇದ್ರು ಹಿಂದಿಯಲ್ಲೇ ಅವನಿಗೆ ಪಾಪ ಅವನಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮದು ಸ್ವಾಭಿಮಾನ ಬಿಟ್ಟಿನೂ ಅವನಿಗೆ ತೊಂದರೆ ಆಗಬಾರ್ದು ಅಂತ ಹಿಂದಿಯಲ್ಲಿ ಮಾತಾಡ್ತೀವಿ ಅರ್ಧ ಬರ್ಧ. ನಮ್ಮ ತೆಲುಗು ಬಂದಿಲ್ಲ ಅಂದರೆ ತೆಲುಗಲ್ಲಿ ಮಾತಾಡ್ತೀವಿ. ಅದೇ ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟು ಮಾತಾಡಿ ನೋಡೋಣ, ಅವ್ರ ಭಾಷೆ ಬಿಟ್ಬಿಟ್ಟು ಒಂದರಲ್ಲೂ ಮಾತಾಡೋಲ್ಲ. ಅಂಥ ಬ್ಯೂಟಿಫುಲ್ ಜನ, ಅಂಥ ಬ್ಯೂಟಿಫುಲ್ ನಾಡು, ನೆಲ ಜಲ ನಮ್ಮದು ಆ ಥರ ಇದೆ. ಹಾಗಾಗಿ ಕರ್ನಾಟಕದ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಇಡೀ ವಿಶ್ವದಲ್ಲೇ ನಾವು ಒಂದು ಬೇರೆಯವರಿಗೆ ಮಾದರಿ ಆಗಿರೋವಂಥ ಜಾಗ, ಅದರಲ್ಲೂ ಬ್ಯಾಂಗ್ಳೂರು ಅದ್ರ ಕ್ಯಾಪಿಟಲ್. ಸೊ ಹಾಗಾಗಿ ನಾವು ಹೆಮ್ಮೆ ಪಡಬೇಕು ಹೊರತು ಇವ್ರು ಯಾರೋ ನಾಯಿಗಳು ದೇಶ ಹಾಳಾಗಲ್ಲ ಅಂತ ಗಾದೆ ಇದೆ ಅಲ್ಲ, ಆ ಗಾದೆಗೆ ಯಾರು ಏನಂದ್ರೂ ನಮ್ದು ಇದಕ್ಕೇನು ಆಗೋ ಅಂಥದ್ದಲ್ಲ. ಪ್ರಸನ್ನ ಸರ್, ಈಗ ಪ್ರಮುಖವಾಗಿ ಕೈಗಾರೀಕರಣ ಅಂದರೆ ಅಭಿವೃದ್ಧಿಯೇ ಈ ರೀತಿಯ ಕೆಲವೊಂದಿಷ್ಟು ಸಮಸ್ಯೆ ಆಗ್ತಿದೆ ಅಂತ ಅನ್ಸುತ್ತಾ? ಪದೇ ಪದೇ ಬೆಂಗಳೂರಿಗೆ ಬರೋದು, ಈಗ IT-BT ಕಂಪ್ನಿ ಅಂತ ಬಂದಾಗ ಇಲ್ಲೇ ಬೆಂಗಳೂರಿಗೆ ಬರೋದು, ಬೆಂಗಳೂರನ್ನೇ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದಾಗಿ ಎಲ್ಲ ಒಂದು ಕಡೆ ಈ ರೀತಿಯ ಸಮಸ್ಯೆಗಳು ಆಗ್ತಿದೆ ಹೇಗೆ ಅಂತ? ಇಲ್ಲ, ಈಗ ಅಭಿವೃದ್ಧಿನೂ ಬೇಕು ನಮಗೆ. ಅಭಿವೃದ್ಧಿ ಇಲ್ದಂಗಂತೂ ನಾವು ಇರೋಕ್ಕಾಗಲ್ವಲ್ಲ. ಅಭಿವೃದ್ಧಿ 100% ಬೇಕು. ನಾನು ಹೇಳ್ತೀನಿ ಅಂತಂದರೆ, ನಮ್ಮ ನೇಚರ್ ಏನಿದೆ ಅಲ್ಲ, ನೇಚರ್ನ ನಮ್ಮ ಆಸೆಗಳನ್ನು ಪೂರೈಸಲಿಕ್ಕೆ ಮಾತ್ರ ಇದೆ ನೇಚರ್. ನಮ್ಮ ದುರಾಸೆಗಳನ್ನಲ್ಲ ಅಂತೇಳಿ ದೊಡ್ಡ ಮಹಾತ್ಮರಾಗಲಿ ಹೇಳೋಗ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಅಂದರೆ, ಆ ನೇಚರ್ ಜೊತೆಗೆ ಅಭಿವೃದ್ಧಿ ಮಾಡಿ ಅಂತೇಳಿ. ನೇಚರ್ನ ಸರ್ವನಾಶ ಮಾಡಿ ಅಭಿವೃದ್ಧಿ ಮಾಡಬೇಡಿ, ಅದು ದುರಾಭಿವೃದ್ಧಿ ಆಗೋ ಒಂದು ಚಾನ್ಸಸ್ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಹೇಳ್ಬೇಕಂತಂದರೆ, ಈಗ ಇವರಿಗೆ ಒಂದು ಐಡಿಯಾ ಅಂತೂ ಬರುತ್ತೆ. ಓಕೆ, ಇಲ್ಲಿ ನಾವೇನೋ ಮರ ಕಡಿತೀವಿ ಅಂತ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಇವರು ಅದನ್ನು ಮುಂಚೆನೇ 100 years ಮುಂಚೆ ಪ್ಲ್ಯಾನ್ ಹಾಕ್ಕೊಳ್ಳಿ ಅನ್ನೋದಷ್ಟೇ ಉದ್ದೇಶ. ಯಾವಾಗ ಒಂದು 100 ವರ್ಷದ ಈಗ ಪಂಚವಾರ್ಷಿಕ ಯೋಜನೆ ಅನ್ನೋದು ಇಲ್ಲ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ 100 years ಅಹೆಡ್ ಥಿಂಕ್ ಮಾಡಿಬಿಟ್ಟು ಈಗ 100 daysಗೆ ಏನಾಗಬೇಕೋ, ಇವತ್ತಿಲ್ಲಿ ಫಸ್ಟ್ ರೋಡ್ ಕಿತ್ಬಿಡ್ಬೇಕು. ಅದನ್ನ ಹಾಕಿದ ಮೇಲೆ ಮತ್ತೆ BWSSB ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಮತ್ತೆ ತೆಗಿಬೇಕು BWSSBಗೆ. BWSSB ಆಯ್ತಾ, ಬೆಸ್ಕಾಮ್ನದ್ದು ವಯರ್ ಹಾಕಿಲ್ಲ, ಮತ್ತೆ ತೆಗೀರಿ. 100 daysಲ್ಲೇ, ಈ 100 daysಲ್ಲಿ BWS, 100 ಬೆಸ್ಕಾಮು, ಇನ್ನೊಂದು 100 daysಲ್ಲಿ BBMP, ಇನ್ನೊಂದೇನೋ ಚರಂಡಿ. ಯಾಕೆ ಮಾಡ್ತೀರಾ? ಇದನ್ನು ಮಾಡಬೇಡಿ. ಆ ಅದ್ಭುತನ ನೀವೇನು ನಿಮ್ಮದೇನು ಡೆವಲಪ್ಮೆಂಟ್ ಅನ್ನೋದು ಇದೆಯಲ್ಲ, ಅದನ್ನ 100 yearsಗೆ ಹಾಕಿದಾಗ ಏನಾಗುತ್ತೆ ಅಂತಂದರೆ, ಈಗ ಒಂದು ಕಡೆಗೆ ಎಲ್ಲೋ ಒಂದು ಮರಗಳನ್ನು ತೆಗಿಬೇಕಾಗಿ ಬರುತ್ತೆ. ಓಕೆ, ಇಲ್ಲ ಅಂತ ಹೇಳ್ತಿಲ್ಲ, ಅಭಿವೃದ್ಧಿ ಬೇಕೇ ಬೇಕು. ಇವತ್ತು ಅದನ್ನೇ ಹೇಳೋದಿಲ್ಲ. ಮೆಟ್ರೋ ಬಂದ ತಕ್ಷಣ ಏನಾಯಿತು ಅಂದರೆ, ಇವತ್ತು ಎಷ್ಟೋ ಒಂದು ಪೊಲ್ಯೂಷನ್ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 8:30 10 ಗಂಟೆಲಿ ಮೆಟ್ರೋ ಹತ್ತಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ ಇವತ್ತು. ಅಂದರೆ ಅಷ್ಟೊಂದು ಜನ ಆಲ್ರೆಡಿ ಪ್ರಯಾಣ ಮಾಡ್ತಿದ್ದಾರೆ. ಎಷ್ಟೋ ಒಂದು ವೆಹಿಕಲ್ಗಳು ರೋಡಿಗೆ ಬರೋದು ಉಳಿದಿದೆ. ಅದು ಅಭಿವೃದ್ಧಿನೇ ಮೆಟ್ರೋ ಅನ್ನೋದು. ನಾನು ಹೇಳೋದಿಷ್ಟೇ, ನಿಮಗೆ ಆ ಒಂದು ಯೋಜನೆ ಇದೆಯಲ್ಲ, ಆ ಯೋಜನೆ ಪ್ರಕಾರ ನೀವು ಇಷ್ಟು ಮರಗಳು ಕಡಿಬೇಕು ಅನ್ನೋದು ಪಕ್ಷದಲ್ಲಿ ಇನ್ನೊಂದು ತುಂಬ ಒಳ್ಳೆಯ ಜಾಗ ಎಲ್ಲೇ ಇರುತ್ತೆ, ಅದಿಷ್ಟು ಮರಗಳನ್ನು ಅಲ್ಲಿ ಹಾಕಿ. ನೀವು ಅಲ್ಲಿ ಹಾಕಿದಾಗ ಏನಾಗುತ್ತೆ, ರೀಪ್ಲೇಸ್ಮೆಂಟ್ ಆಗುತ್ತೆ. 1:10 ಹಾಕೋವಷ್ಟು ಜಾಗ ಇದೆ. ನೀವು ಹೇಳ್ತೀರಿ ಜಾಗ ಇಲ್ಲ, ಜಾಗ ಲಕ್ಷಗಟ್ಟಲೆ ಎಕರೆ ಇದೆ, ನೀವು ಹುಡುಕಬೇಕು. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಹೇಳಬೇಕಂದ್ರೆ ಹೆಕ್ಕೋದಂತ ಹೇಳ್ತಾರೆ. ಏನು ಹೆಕ್ಕೋದಂತಾರೆ? ಹೆಕ್ಕಿದ್ರೆ ಮಾತ್ರ ಜಾಗ ಸಿಗುತ್ತೆ. ನೀವು ಕಾಟಾಚಾರಕ್ಕೆ ಏನೋ ಹುಡುಕಿದ್ರೆ ಸಿಗೋದಿಲ್ಲ. ಆ ರೀತಿ ನೀವು ಇವತ್ತು 10 ಗಿಡಗಳು ತೆಗಿತೀನಿ ಅಂತಂದರೆ 100 ಗಿಡಗಳನ್ನು ಹಾಕಿ. 1:10 ಯಾವತ್ತು ಮಾಡ್ತಿರೋ 100% ಅಭಿವೃದ್ಧಿನೂ ಆಗುತ್ತೆ. ನಮ್ಮದೊಂದು ವಾತಾವರಣ ಏನಿದೆ ಎಲ್ಲ ಅಲ್ಲೇ ಕಲುಷಿತಗೊಳ್ಳಿದ್ದಾಗ ಅದು ಉಳಿಯುತ್ತೆ, ಎಲ್ಲ ಈಕ್ವಲ್ ಆಗುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ. ಇನ್ನೊಂದು ಲಾಸ್ಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಏನಿದೆಯೋ ಎಲ್ಲವನ್ನೂ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ಫೈನ್ ಹಾಕಿ ಮಾಡಿ 100% ರೆವಲ್ಯೂಷನರಿ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಆಗಲಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕ ಅಂದರೆ, ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು. ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಜೊತೆಗೆ ಬೆಂಗಳೂರು ಕೊಟ್ಟಿರುವಂಥ ಕೊಡುಗೆ ಇದೆಯಲ್ಲ, ಇಡೀ ವಿಶ್ವಕ್ಕೆ ಗೊತ್ತಿರುವಂಥದ್ದು. ಈ ಯಾರೋ ಹೊರಗಿನವರು ಬಂದು ಏನೋ ಹೇಳಿದ್ರು ಅಂಥೇಳಿ ಇದಕ್ಕೆ ಏನು ಬೆಂಗಳೂರಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಆದರೆ ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕಾಗತ್ತೆ. ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಈಗ ರಾಜ್ಯ ಸರ್ಕಾರ ಏನು ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಿರುವಂಥ ಹಿನ್ನೆಲೆಯಲ್ಲಿ ಇಂಥವರ ವಿರುದ್ಧ ಕಾನೂನು ಕ್ರಮ ಆಗಬೇಕಾಗುತ್ತೆ. ಯಾವ ಉದ್ದೇಶವನ್ನು ಇಟ್ಕೊಂಡು ಹೇಳಿದರು ಅಂತೇಳಿ, ಸೊ ಯಾರೋ ಬೊಗಳಿದ್ರು ಅಂತೇಳಿ ಭೂಲೋಕ ಏನು ಹಾಳಾಗೋದಿಲ್ಲ. ಸೊ ಇಂಥವರಿಗೆ ಕಾನೂನು ಕ್ರಮ ಆಗಬೇಕಾಗುತ್ತೆ. ನಿಜವಾಗಲೂ ಕೂಡ ನಾವು ಕನ್ನಡಿಗರಾಗಿರೋದು ನಮಗೆ ಹೆಮ್ಮೆ ಇದೆ. ಜೊತೆಗೆ ಅಭಿವೃದ್ಧಿಯತ್ತ ಸಾಗ್ತಾ ಇರುವಂಥ ಬೆಂಗಳೂರು, ಸೊ ಏನು ಸಮಸ್ಯೆ
ಸಮಸ್ಯೆ ಇಲ್ಲ, ಬಟ್ ಅಂಥವ್ರ ವಿರುದ್ಧ ಕ್ರಮ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.